ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। ಚೈತನ್ಯ ಚರಿತಾಮೃತ ಆದಿ ಲೀಲಾ ಅಧ್ಯಾಯ 3 ಶ್ಲೋಕ 80. ಭಾಗವತ ಸಂದರ್ಭ ಗ್ರಂಥೆರ ಮಂಗಲಾಚರಣೆ ಏ ಶ್ಲೋಕ ಜೀವ ಗೋಸಾಯ್ ಕರಿಯಾಚೇನ ವ್ಯಾಖ್ಯಾನೆ. ಭಾಗವತ ಸಂದರ್ಭದ ಮಂಗಲಾಚರಣೆ ಶ್ಲೋಕಗಳಲ್ಲಿ ಇಲ್ಲ ಜೀವ ಗೋಸ್ವಾಮಿಯವರು ಈ ಒಂದು ಮುಂದಿನ ಶ್ಲೋಕವನ್ನು ವಿವರಣೆಯಾಗಿ ನೀಡಿದ್ದಾರೆ. ಅಂತಃಕೃಷ್ಣಂ ಬಹಿರ್ಗೌರಂ ದರ್ಶಿತಾಂಗಾದಿವೈಭವಂ ಕಲೌ ಸಂಕೀರ್ತನಾದ್ಯೈಃ ಸ್ಮ ಕೃಷ್ಣ ಚೈತನ್ಯಮಾಶ್ರಿತಾಃ. ನಾನು ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳ ಆಶ್ರಯವನ್ನು ಪಡೆಯುತ್ತೇನೆ. ಬಹಿರಂಗವಾಗಿ ಅವರು ಶ್ವೇತ ವರ್ಣವನ್ನು ಆಗಿದ್ದರು. ಅಂತರಂಗದಲ್ಲಿ ಅವರು ಸ್ವಯಂ ಕೃಷ್ಣನೇ. ಈ ಕಲಿಯುಗದಲ್ಲಿ ಅವರು ತಮ್ಮ ವಿಸ್ತರಣೆಗಳನ್ನು ಅಂದರೆ ಅಂಗ ಮತ್ತು ಉಪಾಂಗಗಳನ್ನು ಪ್ರದರ್ಶಿಸುತ್ತಾರೆ. ಭಗವಂತನ ಪವಿತ್ರ ನಾಮದ ಸಂಕೀರ್ತನೆಯನ್ನು ಮಾಡುವ ಮುಖೇನ ತಮ್ಮ ಅಂಗ ಮತ್ತು ಉಪಾಂಗಗಳನ್ನು ಅವರು ಪ್ರದರ್ಶಿಸುತ್ತಾರೆ ಅಂತ ಇದು. ಇದು ಶ್ರೀಮದ್ ಭಾಗವತದ ಜೀವ ಗೋಸ್ವಾಮಿ ಅವರು ಯಾವ್ದು ಯಾವ್ದಂದ್ರು ಭಾಗವತ ಸಂದರ್ಭ, ಷಟ್ ಸಂದರ್ಭದಲ್ಲಿ ಒಂದು ಭಾಗವತ ಸಂದರ್ಭ ಇದೆ, ಅದರಲ್ಲಿ ಈ ಶ್ಲೋಕವನ್ನ ಅವರು ಕೊಟ್ಟಿದ್ದಾರೆ. ಜೀವ ಗೋಸ್ವಾಮಿ ಅವರು ಶ್ರೀಮದ್ ಭಾಗವತದ ಶ್ಲೋಕ ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ, ಆ ಶ್ಲೋಕವನ್ನ ಭಾಗವತ ಸಂದರ್ಭದ ಅಥವಾ ಷಟ್ ಸಂದರ್ಭದ ಮಂಗಳಾಚರಣದಲ್ಲಿ ಆ ಒಂದು ಶ್ಲೋಕವನ್ನ ಹಾಕಿದ್ದಾರೆ. ಮತ್ತೆ ಈ ಶ್ಲೋಕವನ್ನ ಅದರ ವಿವರಣೆಯಾಗಿ ನೀಡಿದ್ದಾರೆ. ಹಾಗಾಗಿ ಇದು ಆ ಗ್ರಂಥದ 2ನೇ ಶ್ಲೋಕ, ಈ ಒಂದು ಶ್ಲೋಕ ಇವಾಗ ನಾನು ಓದಿದ ಶ್ಲೋಕ. ಭಾಗವತದ ಆ ಶ್ಲೋಕ ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ, ಅದು ಕರಭಾಜನ ಅವರು ನಿಮಿ ಮಹಾರಾಜರಿಗೆ ಹೇಳಿದ್ರು. ಮತ್ತೆ ಅದನ್ನ ಜೀವ ಗೋಸ್ವಾಮಿ ಅವರು ತಮ್ಮ ಸರ್ವ ಸಂವಾದಿನಿ ಭಾಷ್ಯದಲ್ಲಿ ಬಹಳ ವಿಸ್ತೃತವಾಗಿ ವಿವರಿಸಿದ್ದಾರೆ ಆ ಶ್ಲೋಕವನ್ನ. ಸೊ ಇಲ್ಲಿ ಅಂತಃಕೃಷ್ಣ ಈ ಶ್ಲೋಕದಲ್ಲಿದೆ. ಏನು? ಅಂತಃಕೃಷ್ಣಂ ಬಹಿರ್ಗೌರಂ. ಅಂತಃಕೃಷ್ಣ ಅಂದ್ರೆ ಒಳಗೆ ಕೃಷ್ಣ ಅಂತಾನು ಹೇಳ್ಬೋದು. ಇನ್ನೊಂದು ಅರ್ಥ ಅವನು ಯಾವಾಗ್ಲೂ ಕೃಷ್ಣನ ಬಗ್ಗೆ ಸ್ಮರಿಸ್ತಾ ಇರೋನು ಅಂತಾನು ಹೇಳ್ಬೋದು. ಈ ಯಾವಾಗ್ಲೂ ಕೃಷ್ಣನ ಬಗ್ಗೆ ಯಾರು ಸ್ಮರಿಸ್ತಾರೆ? ಯಾವಾಗ್ಲೂ ಕೃಷ್ಣನ ಬಗ್ಗೆ ಸ್ಮರಿಸೋ ಅಂದ್ರೆ ಶ್ರೀಮತಿ ರಾಧಾರಾಣಿಯ ಒಂದು ಪ್ರಧಾನ ಗುಣಲಕ್ಷಣ ಈ ಒಂದು ಮನೋಭಾವ. ಹಲವಾರು ಭಕ್ತರು ಕೃಷ್ಣನ ಬಗ್ಗೆ ಯಾವಾಗ್ಲೂ ಯೋಚಿಸ್ತಾರೆ, ಆದ್ರೆ ಯಾರು ಕೂಡ ಗೋಪಿಯರನ್ನ ಮೀರೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಗೋಪಿಯರಲ್ಲಿ ಕೃಷ್ಣನ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ರಾಧಾರಾಣಿಯನ್ನು ಯಾರು ಮೀರ್ಸಕ್ಕೆ ಸಾಧ್ಯ ಇಲ್ಲ. ರಾಧಾರಾಣಿಯ ಕೃಷ್ಣ ಪ್ರಜ್ಞೆ ಬೇರೆ ಎಲ್ಲಾ ಭಕ್ತರ ಕೃಷ್ಣ ಪ್ರಜ್ಞೆಯನ್ನ ಮೀರಿರುವಂತಹುದು. ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿಯ ಮನೋಭಾವವನ್ನ ಸ್ಥಾನವನ್ನ ಸ್ವೀಕರಿಸ್ತಾರೆ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಕೂಡ ರಾಧಾರಾಣಿಯಂತೆ ಸದಾ ಕೃಷ್ಣನ ಬಗ್ಗೆ ಸ್ಮರಿಸ್ತಾ ಇದ್ದಾರೆ.
ಕೃಷ್ಣನೇ ಕೃಷ್ಣನ ಬಗ್ಗೆ ಸ್ಮರಿಸ್ತಾ ಇರೋದು. ಹ್ಮ್. ಬಹಿರಂಗವಾಗಿ ಚೈತನ್ಯ ಮಹಾಪ್ರಭುಗಳು ಶ್ವೇತ ವರ್ಣವನ್ನ ಹೊಂದಿದ್ರು, ಚಿನ್ನದ ಬಣ್ಣ. ಹ್ಮ್. ಹ್ಮ್. ಮತ್ತೆ ತಮ್ಮ ಸನಾತನ ಸಹವರ್ತಿಗಳನ್ನ ಅಂಗ ಉಪಾಂಗಗಳನ್ನು ಕೂಡ ಅವರು ಸಂಕೀರ್ತನೆಯಲ್ಲಿ ಪ್ರದರ್ಶಿಸಿದರು. ಮತ್ತೆ ಅವರು ಈ ಒಂದು ಹರೇ ಕೃಷ್ಣ ಮಹಾಮಂತ್ರದ ಜಪದ ಪ್ರಕ್ರಿಯೆಯನ್ನ ಪ್ರಚಾರ ಮಾಡಿದ್ರು. ಮತ್ತೆ ಅವರ ಪಾದ ಪದ್ಮಗಳಡಿಯಲ್ಲಿ ಇರೋರು ಎಲ್ಲರೂ ಕೂಡ ಧನ್ಯರು. ಅಂದ್ರೆ ಯಾರು ಈ ಒಂದು ಆಂದೋಲನದ ಭಾಗಿಗಳಾಗಿದ್ದಾರೋ ಅವರು ಧನ್ಯರು. ಯಾರು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾರೆ, ಯಾರು ಕೀರ್ತನೆಯನ್ನ ಮಾಡ್ತಾರೆ, ಅವರು ಧನ್ಯರು. ಹಾಗಾಗಿ ಈ ಒಂದು ಶ್ಲೋಕವನ್ನ ಅವರು ಜೀವ ಗೋಸ್ವಾಮಿ ಅವರು ಭಾಗವತ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭುಗಳನ್ನ ವರ್ಣಿಸ್ತಾ. ಉಪಪುರಾಣೇ ಶುನಿ ಶ್ರೀಕೃಷ್ಣ ವಚನ ಕೃಪಾ ಕರಿವ್ಯಾಸ ಪ್ರತಿ ಕರಿಯಾಚೇನ ಕಥನ. ಉಪಪುರಾಣಗಳಲ್ಲಿ ಕೃಷ್ಣ ವ್ಯಾಸದೇವರಿಗೆ ಈ ರೀತಿ ಮಾತಾಡಿ ವ್ಯಾಸದೇವರಿಗೆ ಕೃಪೆಯನ್ನ ಕೊಡೋದನ್ನ ನಾವು ನೋಡ್ತೀವಿ. ಯಾವ ರೀತಿ? ಅಹಂ ಏವ ಕ್ವಚಿತ್ ಬ್ರಹ್ಮನ್ ಸನ್ಯಾಸಾಶ್ರಮಮಾಶ್ರಿತಃ ಹರಿಭಕ್ತಿಂ ಗ್ರಾಹಯಾಮಿ ಖಲೋ ಪಾಪಹತಾನ್ ನರಾನ್. ಓ ಕಲಿತ ಪಂಡಿತ್ ಬ್ರಾಹ್ಮಣನೇ, ಕೆಲವೊಮ್ಮೆ ನಾನು ಕಲಿಯುಗದ ಪತಿತ ಜನರ ಭಕ್ತಿ ಸೇವೆಯನ್ನು ಸ್ವೀಕರಿಸುವುದಕ್ಕಾಗಿ ಅಥವಾ ಅವರನ್ನ ಸ್ವೀಕರಿಸುವಂತೆ ಅವರನ್ನು ಪ್ರೇರೇಪಿಸುವುದಕ್ಕಾಗಿ ನಾನು ಸನ್ಯಾಸ ಆಶ್ರಮವನ್ನು ಸ್ವೀಕರಿಸ್ತೀನಿ ಅಂತ ಕೃಷ್ಣ ವ್ಯಾಸದೇವರಿಗೆ ಉಪಪುರಾಣಗಳಲ್ಲಿ ಹೇಳಿದ್ದಾನೆ. ಈ ಶ್ಲೋಕ ಉಪಪುರಾಣಗಳಿಂದ. ಭಾಗವತ ಭಾರತ ಶಾಸ್ತ್ರ ಆಗಮ ಪುರಾಣ ಚೈತನ್ಯ ಕೃಷ್ಣ ಅವತಾರೆ ಪ್ರಕಟ ಪ್ರಮಾಣ. ಶ್ರೀಮದ್ ಭಾಗವತ, ಮಹಾಭಾರತ, ಪುರಾಣ ಮತ್ತು ಇತರ ವೈದಿಕ ಸಾಹಿತ್ಯಗಳೆಲ್ಲ ಕೂಡ ಚೈತನ್ಯ ಮಹಾಪ್ರಭುಗಳೇ ಕೃಷ್ಣನ ಅವತಾರ ಓಕೆ, ಕೃಷ್ಣನೇ ಚೈತನ್ಯ ಮಹಾಪ್ರಭುವಾಗಿ ಇಳಿದು ಬಂದಿರೋದು ಅನ್ನೋದಕ್ಕೆ ಪುರಾವೆಯನ್ನ ನೀಡ್ತಾರೆ. ಪ್ರತ್ಯಕ್ಷೆ ದೇಖ ನಾನಾ ಪ್ರಕಟ ಪ್ರಭಾವ ಅಲೌಕಿಕ ಕರ್ಮ ಅಲೌಕಿಕ ಅನುಭವ. ಮತ್ತೆ ಒಬ್ಬ ವ್ಯಕ್ತಿ ಚೈತನ್ಯರ ಒಂದು ಪ್ರಭಾವವನ್ನ ನೋಡ್ಬೋದು ನೇರವಾಗಿ. ಹೇಗೆ? ಅವರ ಅಸಾಮಾನ್ಯ ಕರ್ಮಗಳಲ್ಲಿ ಮತ್ತೆ ಅಸಾಮಾನ್ಯ ಅನುಭವ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ, ಅವರ ವಿಜ್ಞಾನ ಅಂದ್ರೆ ಅವರ ಅನುಭವದಲ್ಲಿ ಅನುಭವ ಅಂದ್ರೆ ಕೃಷ್ಣ ಪ್ರಜ್ಞೆಯ ವಿಜ್ಞಾನ ಅಥವಾ ಕೃಷ್ಣ ಪ್ರಜ್ಞೆಯ ಅನುಭವಗಳು. ಸೊ ಅದರಲ್ಲಿ ಕೂಡ ಅದನ್ನ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಯಾವ ರೀತಿ ಭಕ್ತಿಯನ್ನ ಪ್ರದರ್ಶಿಸ್ತಾ ಇದ್ರು ಅನ್ನೋದನ್ನ ನೋಡ್ದಾಗ್ಲೂ ಗೊತ್ತಾಗತ್ತೆ ಅಂದ್ರೆ ಅವರು ಸಾಮಾನ್ಯ ಜೀವಿ ಅಲ್ಲ, ಅವರು ಸ್ವಯಂ ಭಗವಂತ ಅಂತ. ಮತ್ತೆ ಅವರು ತಮ್ಮ ಚಟುವಟಿಕೆಗಳಲ್ಲಿ ಆ ಒಂದು ತಮ್ಮ ಸ್ಥಾನವನ್ನ ಬಹಿರಂಗ ಪಡಿಸ್ತಾರೆ. ಉದಾಹರಣೆಗೆ ರಥಯಾತ್ರೆ ಸಮಯದಲ್ಲಿ ರಥ ನಿಂತೋಗ್ಬಿಡುತ್ತೆ, ಚೈತನ್ಯ ಮಹಾಪ್ರಭುಗಳು ತಮ್ಮ ತಲೆಯಿಂದ ರಥವನ್ನ ತಳ್ತಾರೆ. ಮತ್ತೆ ರಥಯಾತ್ರೆ ಸಮಯದಲ್ಲಿ ಲಕ್ಷಾಂತರ ಜನ ಎಳೆದ್ರು ಕೂಡ ಒಂದೊಂದ್ಸತಿ ರಥ ಮುಂದೆ ಹೋಗಲ್ಲ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ತಮ್ಮ ಅಸಾಮಾನ್ಯ ಶಕ್ತಿಯನ್ನ, ಸಾಮರ್ಥ್ಯವನ್ನ, ಪ್ರಭಾವವನ್ನ ತಮ್ಮ ಕರ್ಮಗಳಲ್ಲೂ ಕೂಡ ಅವರು ಪ್ರಕಟಪಡಿಸಿದ್ದಾರೆ. ದೇಖಿಯ ನ ದೇಖೇಯತ ಅಭಕ್ತೇರ ಗಣ ಉಲುಖೆ ನ ದೇಖೇಯೇನ ಸೂರ್ಯರ ಕಿರಣ. ಆದರೆ ಅಭಕ್ತರು, ಯಾರು ನಂಬೋದಿಲ್ವೋ ಭಗವಂತನನ್ನ, ಅವರು ಯಾವುದು ಸ್ಪಷ್ಟವಾಗಿದೆಯೋ ಅದನ್ನ ಅವರು ನೋಡೋದಿಲ್ಲ. ಹೇಗೆ ಅಂದ್ರೆ ಗೂಬೆ ಸೂರ್ಯನ ಕಿರಣಗಳನ್ನ ನೋಡೋದಕ್ಕೆ ಆಗೋದಿಲ್ವಲ್ಲ ಅದಕ್ಕೆ. ಆ ರೀತಿ ಸೂರ್ಯ ಇದ್ದಾನೆ, ಕಿರಣಗಳು ಇವೆ, ಆದ್ರೆ ಗೂಬೆ ಕಣ್ಮುಚ್ಕೊಂಡ್ಬಿಡುತ್ತೆ, ಅದಕ್ಕೆ ಕಾಣೋದಿಲ್ಲ. ಅದೇ ರೀತಿ ಯಾರು ನಂಬೋದಿಲ್ವೋ, ಈ ಶಾಸ್ತ್ರಗಳಲ್ಲಿ, ಹೇಳಿಕೆಗಳಲ್ಲಿ, ಪುರಾವೆಗಳಲ್ಲಿ ಯಾರು ನಂಬೋದಿಲ್ವೋ ಅವರು ಏನು ಸ್ಪಷ್ಟವಾಗಿದ್ರು ಕೂಡ ಅದನ್ನ ನೋಡೋದಿಲ್ಲ, ಅವರು ಕಾಣೋದಿಲ್ಲ, ಅವರಿಗೆ ಸತ್ಯಾಂಶ. ಅಂದ್ರೆ ಅವರು ಚೈತನ್ಯ ಮಹಾಪ್ರಭುವನ್ನ
ಒಬ್ಬ ಸಾಮಾನ್ಯ ವ್ಯಕ್ತಿಯೇ ಅಥವಾ ಒಬ್ಬ ಶ್ರೇಷ್ಠ ಬ್ರಾಹ್ಮಣ ಅಥವಾ ಪಂಡಿತ ಅಂತ ಅವರು ಹೇಳ್ತಾರೆ ಹೊರತು ಅವನು ಸ್ವಯಂ ಕೃಷ್ಣ ಅಂತ ಅವರು ಸ್ವೀಕಾರ ಮಾಡೋದಿಲ್ಲ. ಈ ಒಂದು ಶ್ಲೋಕ, ಮುಂದಿನ ಶ್ಲೋಕ ಸ್ತೋತ್ರ ರತ್ನದಿಂದ ಯಾಮುನಾಚಾರ್ಯರು ಬರ್ತಿರುವಂತಹ ಒಂದು ಶ್ಲೋಕ. ತ್ವಾಂ ಶೀಲ ರೂಪ ಚರಿತೈ ಪರಮ ಪ್ರಕೃಷ್ಟೈಃ ತತ್ವೇನ ಸಾತ್ವಿಕತಯಾ ಪ್ರಬಲೈಶ್ಚ ಶಾಸ್ತ್ರೈಃ ಪ್ರಖ್ಯಾತ ದೈವ ಪರಮಾರ್ಥ ವಿಧಾಂ ಮತೈಶ್ಚ ನೈವಾಸುರ ಪ್ರಕೃತಯಃ ಪ್ರಭವಂತಿ ಬುದ್ಧಂ. ಓ ನನ್ನ ಪ್ರಭು, ಯಾರು ಅಸುರ ಗುಣಗಳಿಂದ ಪ್ರಭಾವಿತರಾಗಿದ್ದಾರೋ ಅವರು ನಿನ್ನನ್ನು ಅರಿಯುವುದಕ್ಕೆ ಸಾಧ್ಯವಿಲ್ಲ. ನೀನು ನಿನ್ನ ಉದಾತ್ತ ಚಟುವಟಿಕೆಗಳಿಂದ ರೂಪ, ಗುಣ ವಿಶೇಷ, ಅಸಾಮಾನ್ಯ ಶಕ್ತಿ, ಇದೆಲ್ಲದರಿಂದಲೂ ಸ್ಪಷ್ಟವಾಗಿ ಗೊತ್ತಾಗತ್ತೆ ನೀನೇ ಸರ್ವೋಚ್ಚ, ನೀನೇ ಪರಮ ಪುರುಷ ಅಂತ. ಆದ್ರೂ ಕೂಡ ಅವರು ಅಂತ ಅಸುರ ಗುಣಲಕ್ಷಣಗಳನ್ನು ಹೊಂದಿರೋದ್ರಿಂದ ಅವರು ಅದನ್ನ ಅರ್ಥಕೊಳಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಿನ್ನ ಈ ಅಸಾಮಾನ್ಯ ಸ್ಥಾನವನ್ನ ಬೇರೆ ಬೇರೆ ಶಾಸ್ತ್ರಗಳು, ಸತ್ವಗುಣದಲ್ಲಿರೋ ಶಾಸ್ತ್ರಗಳು ಹಾಡಿ ಹೊಗಳುತ್ತವೆ. ಅಲ್ಲದೆ ಬಹಳ ಪ್ರಖ್ಯಾತ ಅಲೌಕಿಕವಾದಿಗಳು ಕೂಡ, ಯಾರು ದಿವ್ಯ ಹಂತದಲ್ಲಿ ನೆಲೆಗೊಂಡಿದ್ದಾರೋ ಅವರು ಕೂಡ ನಿನ್ನ ಅಸಾಮಾನ್ಯ ಕಾರ್ಯಗಳನ್ನ, ರೂಪ ಇತ್ಯಾದಿಗಳನ್ನ ಹಾಡಿ ಹೊಗಳ್ತಾರೆ. ಆದ್ರೆ ಅಂತ ಆಸ್ತಿಕ ತತ್ವಗಳ ಇಂದ ಪ್ರಭಾವಿತರಾಗಿರೋರು ಮಾತ್ರ ಅದನ್ನ ಸ್ವೀಕಾರ ಮಾಡೋದಿಲ್ಲ. ಇದು ಯಾಮುನಾಚಾರ್ಯರು, ರಾಮಾನುಜಾಚಾರ್ಯರ ಆಧ್ಯಾತ್ಮಿಕ ಗುರುಗಳು ಬರ್ತಿರುವಂತ ಶ್ಲೋಕ, ಸ್ತೋತ್ರ ರತ್ನದ ಒಂದು ಶ್ಲೋಕ. ಅಧಿಕೃತ ಶಾಸ್ತ್ರಗಳು ಕೃಷ್ಣನ ಅಲೌಕಿಕ ಚಟುವಟಿಕೆಗಳು, ಗುಣಲಕ್ಷಣಗಳು, ರೂಪ ಇತ್ಯಾದಿಗಳನ್ನ ವರ್ಣಿಸುತ್ತವೆ. ಮತ್ತೆ ಕೃಷ್ಣ ಕೂಡ ತಾನೇ ಭಗವದ್ಗೀತೆಯಲ್ಲಿ ಕೂಡ ವರ್ಣಿಸಿದ್ದಾನೆ. ಮತ್ತೆ ಅದನ್ನ ಭಾಗವತದಲ್ಲಿ ಇನ್ನಷ್ಟು ವರ್ಣನೆ ಇದೆ. ಭಾಗವತ ವೇದಾಂತ ಸೂತ್ರದ ವಿವರಣೆ. ಭಗವಾನ್ ಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಅಂತ ಎಲ್ಲಾ ಅಧಿಕೃತ ಶಾಸ್ತ್ರಗಳು ಸ್ವೀಕಾರ ಮಾಡಿವೆ. ಸುಮ್ಮನೆ ಯಾರೋ ಜನರು ಹೇಳ್ತಾ ಇರೋದ್ರಿಂದ ಅವನನ್ನ ಸ್ವೀಕಾರ ಮಾಡಿಲ್ಲ. ಅಧಿಕೃತ ಶಾಸ್ತ್ರಗಳು ಹೇಳಿರೋದ್ರಿಂದ ಸ್ವೀಕಾರ ಮಾಡಿರೋದು. ಆದ್ರೆ ಈ ಒಂದು ಆಧುನಿಕ ಕಾಲದಲ್ಲಿ, ಯುಗದಲ್ಲಿ ಒಂದು ವರ್ಗದ ಮೂರ್ಖರಿದ್ದಾರೆ. ಅವರು ಯೋಚನೆ ಮಾಡ್ತಾರೆ, ಯಾರನ್ನ ಬೇಕಾದ್ರೂ ಓಟ್ ಕೊಟ್ಬಿಟ್ಟು ಯಾರನ್ನಾದ್ರೂ ಈ ದೇವರ ಸ್ಥಾನಕ್ಕೆ ನಾವು ಏರಿಸ್ಬಿಡ್ಬೋದು. ಹೇಗೆ ಅಂದ್ರೆ ಒಬ್ಬ ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿಯನ್ನ ರಾಷ್ಟ್ರಪತಿಯಾಗಿ ಮಾಡ್ಬೋದು. ಅದೇ ರೀತಿ ಯಾರೊಬ್ಬ ವ್ಯಕ್ತಿಯನ್ನ ದೇವರಾಗಿ ನೇಮಿಸ್ಬಿಡೋಣ, ಅವನಿಗೆ ಓಟ್ ಕೊಟ್ಬಿಡೋಣ, ಓಟ್ ಹಾಕ್ಬಿಡೋಣ. ಆದ್ರೆ ಆ ದೇವೋತ್ತಮ ಪರಮ ಪುರುಷನ ಅಲೌಕಿಕ ಸ್ಥಾನವನ್ನ ಅಧಿಕೃತ ಶಾಸ್ತ್ರಗಳು ಪರಿಪೂರ್ಣವಾಗಿ ವರ್ಣಿಸುತ್ತವೆ. ಭಗವದ್ಗೀತೆಯಲ್ಲೂ ಭಗವಂತನೇ ಹೇಳ್ತಾನೆ, ಮೂರ್ಖರು ಮಾತ್ರ ನನ್ನನ್ನ ಕೆಳಗಿಳಿಸ್ತಾರೆ, ನನ್ನ ಸ್ಥಾನವನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಭಗವಂತನೇ ಹೇಳ್ತಾನೆ. ಆದ್ರೆ ಅಧಿಕೃತ ಶಾಸ್ತ್ರಗಳು ಅದನ್ನ ಸ್ವೀಕಾರ ಮಾಡಿವೆ. ಕೃಷ್ಣನೇ ದೇವೋತ್ತಮ ಪರಮ ಪುರುಷ. ಐತಿಹಾಸಿಕ ದೃಷ್ಟಿಯಿಂದ ನೋಡಿದಾಗ್ಲೂ ಕೂಡ ಕೃಷ್ಣನ ಚಟುವಟಿಕೆಗಳು ಎಲ್ಲಕ್ಕಿಂತ ಅಸಾಮಾನ್ಯವಾದವು. ಕೃಷ್ಣನು ಹೇಳಿದಾನೆ ನಾನೇ ದೇವರು ಅಂತ. ಮತ್ತೆ ಅವನು ದೇವರ ತರ ಕಾರ್ಯಗಳನ್ನು ಮಾಡಿದಾನೆ. ಅದೇ ಮಾಯವಾದಿಗಳು ಹೇಳ್ತಾರೆ ಯಾರು ಬೇಕಾದ್ರೂ ದೇವರಾಗ್ಬಿಡ್ಬೋದು. ಆದ್ರೆ ಅದು ಅವರ ಭ್ರಮೆ. ಯಾಕಂದ್ರೆ ಯಾರೂ ಕೂಡ ಕೃಷ್ಣನಂತಹ ಅಸಾಮಾನ್ಯ ಚಟುವಟಿಕೆಗಳನ್ನ ಮಾಡಕ್ಕೆ ಸಾಧ್ಯ ಇಲ್ಲ. ಚಿಕ್ಕ ಮಗುವಾಗಿದ್ದಾಗ ತಾಯಿಯ ತೊಡೆ ಮೇಲೆ ಮಲಗಿದ್ದಾಗ ಅವನು ಪೂತನೆಯನ್ನ ಕೊಂದ. ತೃಣಾವರ್ತ, ವತ್ಸಾಸುರ, ಬಕಾಸುರ, ಎಷ್ಟೊಂದು ಅಸುರನ್ನು ಕೊಂದ. ಇನ್ನಷ್ಟು ಸ್ವಲ್ಪ ಬೆಳೆದಾದ್ಮೇಲೆ ಅಘಾಸುರ, ಋಷಭಾಸುರ. ಹಾಗಾಗಿ ಅವನು ಯಾವಾಗ್ಲೂ ಪ್ರಾರಂಭದಿಂದಲೇ ದೇವರಾಗಿದ್ದ ಅವನು. ಯಾರೋ ಧ್ಯಾನದಿಂದ ಆಗ್ತಾರೆ ಅನ್ನೋ ಒಂದು ವಿಚಾರ ಹುಚ್ಚುತನ. ಯಾರೋ ಶ್ರಮ ಪಟ್ಬಿಟ್ಟು ತಮ್ಮ ದಿವ್ಯ ಸ್ವಭಾವವನ್ನ ಅರ್ತ್ಕೊಂಡ್ಬಿಟ್ರು. ದಿವ್ಯ ಸ್ವಭಾವವನ್ನ ಅರಿಬಹುದು ಆದ್ರೆ ದೇವರಾಗಕ್ ಸಾಧ್ಯ ಇಲ್ಲ. ಹಾಗಾಗಿ ಅಸುರರು ಯಾರು ಯೋಚನೆ ಮಾಡ್ತಾರೋ ಯಾರು ಬೇಕಾದ್ರೂ ದೇವರಾಗ್ಬಿಡ್ಬೋದು ಅಂತವ್ರನ್ನ ಖಂಡಿಸಿದ್ದಾರೆ ಶಾಸ್ತ್ರಗಳಲ್ಲಿ. ಮತ್ತೆ ಇಂಥ ಅಧಿಕೃತ ಶಾಸ್ತ್ರಗಳನ್ನ ಯಾರು ಕೊಟ್ಟಿರೋದು? ವ್ಯಾಸದೇವರು, ನಾರದ, ಆಸಿತ, ಪರಾಶರ, ಇಂಥ ವ್ಯಕ್ತಿಗಳು, ಸಾಮಾನ್ಯ ವ್ಯಕ್ತಿಗಳಲ್ಲ.
ಮತ್ತೆ ಎಲ್ಲ ವೇದಗಳನ್ನ ಯಾರು ಪಾಲನೆ ಮಾಡ್ತಾ ಇದಾರೋ ಅವರೆಲ್ಲರೂ ಕೂಡ ಹ್ಮ್ ಈ ಪ್ರಖ್ಯಾತ ವ್ಯಕ್ತಿಗಳನ್ನ ಸ್ವೀಕಾರ ಮಾಡಿದ್ದಾರೆ. ಇವ್ರು ಹೇಳೋದು ಅಧಿಕೃತ ಅಂತ. ಆದ್ರೂ ಕೂಡ ಅಸುರರು ಅವರ ಹೇಳಿಕೆಗಳನ್ನ ಸ್ವೀಕಾರ ಮಾಡೋದಿಲ್ಲ. ಮತ್ತೆ ದೇವೋತ್ತಮ ಪರಮಪುರುಷನನ್ನ ಅವನ ಭಕ್ತರನ್ನ ವಿರೋಧಿಸ್ತಾರೆ. ಭಗವದ್ಗೀತೆಯಲ್ಲೂ ಕೂಡ ಈ ಒಂದು ಮನೋಭಾವವನ್ನ ಖಂಡಿಸಿದ್ದಾನೆ ಕೃಷ್ಣ. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ. ನರಾಧಮ ಅವರು ತಮ್ಮ ಅಸುರಿ ಸ್ವಭಾವದಿಂದಾಗಿ, ಆ ಅಸುರ ಸ್ವಭಾವದಿಂದಾಗಿ ಅವರು ಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಅಂತ ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ಅವರನ್ನ ಗೂಬೆಗಳಿಗೆ ಇಲ್ಲಿ ಹೋಲಿಸಲಾಗಿದೆ. ಆ ಗೂಬೆಗಳು ಬೆಳಕಿದ್ರು ಕೂಡ ಕಣ್ಣು ಬಿಡಕ್ ಆಗೋದಿಲ್ಲ ಅವಕ್ಕೆ. ಅದಕ್ಕೆ ಅವು ಏನ್ ಮಾಡತ್ವೆ, ಆ ಸೂರ್ಯನ ಕಿರಣಗಳಿಂದ ದೂರ ತಮ್ಮನ್ನ ಬಚ್ಚಿಟ್ಕೊಂಡ್ಬಿಡುತ್ತವೆ. ಮತ್ತೆ ಸೂರ್ಯನ ನೋಡೋದೇ ಇಲ್ಲ. ಸೊ ಇದೇ ರೀತಿ ಮೂರ್ಖರು ಕೃಷ್ಣನ ಸ್ಥಾನವನ್ನ, ಕೃಷ್ಣನನ್ನು ಸ್ವೀಕಾರ ಮಾಡೋದಿಲ್ಲ. ಅದೇ ರೀತಿ ಅವರು ಚೈತನ್ಯ ಮಹಾಪ್ರಭುವನ್ನು ಸ್ವೀಕಾರ ಮಾಡೋದಿಲ್ಲ. आपना लुकाए ते कृष्ण नाना यत्न करे तथा पिताहार भक्त जानयेताहारे. ಕೃಷ್ಣ ತನ್ನನ್ನ ತಾನು ಮರೆಮಾಚೋದಿಕ್ಕೆ, ಬಚ್ಚಿಟ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನ ಶುದ್ಧ ಭಕ್ತರು ಅವನನ್ನ ಕಂಡಿಡಿತಾರೆ. ಯಾಕಂದ್ರೆ ಅವ್ರಿಗೆ ಅವನು ಯಥಾರ್ಥವಾಗಿ ಅವ್ರಿಗೆ ತಿಳಿದಿದೆ ಕೃಷ್ಣ ಅಂದ್ರೆ ಏನು ಅಂತ. ಹಾಗಾಗಿ ಅವನು ಬಚ್ಚಿಟ್ಕೊಳಕ್ ಆಗಲ್ಲ ಶುದ್ಧ ಭಕ್ತರ ಮುಂದೆ. ಶುದ್ಧ ಭಕ್ತರು ಅವನನ್ನು ಕಂಡು ಹಿಡಿದು ಬಿಡ್ತಾರೆ. ಇನ್ನೊಂದು ಸ್ತೋತ್ರ ರತ್ನದ ಶ್ಲೋಕ. ಉಲ್ಲಂಘಿತ ತ್ರಿವಿಧ ಸೀಮ ಸಮಾತಿಶಾಯಿ ಸಂಭಾವನಂ ತವ ಪ್ರಢಿಮ ಸ್ವಭಾವಂ ಮಾಯಾಬಲೇನ ಭವತಾಪಿ ನಿಗುಹ್ಯಮಾನಂ ಪಶ್ಯಂತಿ ಕೇಚಿದನಿಶಂ ತ್ವದನನ್ಯಭಾವಾಃ. ಓ ನನ್ನ ಪ್ರಭು, ಭೌತಿಕ ಪ್ರಕೃತಿಯೊಳಗಿರೋ ಎಲ್ಲವೂ ಕೂಡ ಕಾಲ, ಸೀಮಿತವಾಗಿರುವಂಥದ್ದು. ಎಲ್ಲವೂ ಕೂಡ ಸೀಮಿತವಾಗಿರುವಂಥದ್ದು. ಆದರೆ ನಿನ್ನ ಗುಣವಿಶೇಷಗಳು ಅವಕ್ಕೆ ಸಮವೇ ಇಲ್ಲ, ಸಮಾನವೇ ಇಲ್ಲ. ಅವುಗಳನ್ನ ಮೀರಿರೋಂತ ಯಾವೂ ಇಲ್ಲ. ಯಾಕಂದ್ರೆ ನಿನ್ನ ಗುಣಲಕ್ಷಣಗಳೆಲ್ಲ ಎಲ್ಲಾ ತರಹ ಸೀಮೆಗಳನ್ನ ಮೀರಿರುವಂಥದ್ದು. ಅಸೀಮ ಭಗವಂತ. ಕೆಲವೊಮ್ಮೆ ನೀನು ನಿನ್ನ ಶಕ್ತಿಯಿಂದ ನಿನ್ನ ಗುಣಲಕ್ಷಣಗಳನ್ನ ನೀನೇ ಆವರಿಸ್ಬಿಡ್ತೀಯ. ಆದ್ರೂ ಕೂಡ ನಿನ್ನ ಶುದ್ಧ ಭಕ್ತರು ಯಾವಾಗಲೂ ನಿನ್ನನ್ನು ಎಲ್ಲಾ ಸಂದರ್ಭಗಳಲ್ಲೂ ನಿನ್ನನ್ನ ನೋಡ್ಬಿಡ್ತಾರ. ಅವ್ರು ಬಚ್ಚಿಟ್ಕೊಳಕ್ ಆಗಲ್ಲ ನೀನು ಅವರಿಂದ. ಯಮನಾಚಾರ್ಯರು ಹೇಳ್ತಾ ಇದ್ದಾರೆ. ಈ ಒಂದು ಭೌತಿಕ ಜಗತ್ತಿನಲ್ಲಿರೋದು ಎಲ್ಲವೂ ಕೂಡ ಸೀಮಿತವಾದದ್ದು. ಎಲ್ಲಕ್ಕಿಂತ ಬೃಹತ್ತಾದ ಒಂದು ಅಭಿವ್ಯಕ್ತಿ ಅಂದ್ರೆ ಆಕಾಶ. ಅದಕ್ಕೂ ಕೂಡ ಸೀಮಾ ಇದೆ. ಆದ್ರೆ ನಾವು ಶಾಸ್ತ್ರದಿಂದ ತಿಳ್ಕೊತೀವಿ, ಈ ಆಕಾಶವನ್ನು ಮೀರಿ 7 ಪದರಗಳಿವೆ. ಪ್ರತಿಯೊಂದು ಪದರವೂ ಕೂಡ ಹಿಂದಿನ ಪದರಕ್ಕಿಂತ 10ರಷ್ಟು ದಪ್ಪ. ಹಾಗಾಗಿ ಆದರೆ ಎಲ್ಲಕ್ಕೂ ಆಕಾಶಕ್ಕೂ ಸೀಮಾ ಇದೆ. ನಾವು ಈ ಕಾಲ ಸಮಯ ಇದರ ಬಗ್ಗೆ ಯೋಚನೆ ಮಾಡೋ ನಮ್ಮ ಶಕ್ತಿಯು ಕೂಡ ಸೀಮಿತವಾದದ್ದು. ಕಾಲ ಸನಾತನವಾದದ್ದು. ನಾವು ಕೋಟ್ಯಾಂತರ ವರ್ಷಗಳ ಬಗ್ಗೆ ಯೋಚನೆ ಮಾಡ್ಬೋದು. ಆದ್ರೂ ಆ ಸನಾತನವಾದ ಕಾಲದ ಒಂದು ದೃಷ್ಟಿಯಿಂದ ನೋಡಿದ್ರೆ ಅದು ಕೂಡ ಸೀಮಿತವಾದದ್ದು. ಆ ಲಕ್ಷಾಂತರ ವರ್ಷಗಳು ಯೋಚನೆ ಮಾಡೋದು ಕೂಡ ಸೀಮಿತವಾದದ್ದು. ಯಾಕಂದ್ರೆ ಕಾಲನೇ ಸನಾತನ. ಹಾಗಾಗಿ ನಮ್ಮ ಅಪರಿಪೂರ್ಣ ಇಂದ್ರಿಯಗಳು ದೇವೋತ್ತಮ ಪರಮ ಪುರುಷನನ್ನ, ಅವನ ಶ್ರೇಷ್ಠತೆಯನ್ನ, ಅವನ ಉಚ್ಚ ಸ್ಥಾನವನ್ನ, ಅದರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಮಗೆ ಶಕ್ತಿ ಇಲ್ಲ. ಮತ್ತೆ ಅವನನ್ನ ನಮ್ಮ ಸೀಮಿತವಾದ ಚಿಂತನಾ ಶಕ್ತಿಯಲ್ಲಿ ಭಗವಂತನನ್ನ ನಾವು
ಅವನನ್ನ ಸೀಮಿತವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವನು ಅಸೀಮ. ಅವನನ್ನ ಯಾರು, ಯಾವ ಶಕ್ತಿಯು, ಯಾವ ಯೋಚನಾ ಶಕ್ತಿಯು ಯಾವುದೂ ಕೂಡ ಅವನನ್ನ ಕಟ್ಟಾಕಕ್ಕಾಗಲ್ಲ. ಹಾಗಾಗಿ ಅವನ ಸ್ಥಾನವನ್ನ ಇಲ್ಲಿ ಉಲ್ಲಂಘಿತ ಅಂತ ಹೇಳ್ತಾ ಇದಾರೆ. ಅಂದ್ರೆ ಅವನು ಎಲ್ಲವನ್ನ ಮೀರಿರೋನು. ಅವನು ಈ ಭೌತಿಕ ಜಗತ್ತಿನಲ್ಲಿ ಕಾಣಿಸ್ಕೊಂಡ್ರು ಕೂಡ ಅವನು ಅದನ್ನ ಮೀರಿರುವಂತವನು, ಅಲೌಕಿಕವಾಗಿ ಸ್ಥಿತನಾಗಿರೋನು. ಆದ್ರೆ ಸೀಮಿ ಭಗವಂತ ಯಾರ ಒಂದು ಶಕ್ತಿಗೂ ಗೋಚರಿಸೋದಿಲ್ಲ. ಆದ್ರೂ ತನ್ನ ಶುದ್ಧ ಭಕ್ತರಿಂದ ಅವನು ಬಚ್ಚಿಟ್ಕೊಳಕ್ಕಾಗಲ್ಲ. ಅವನು ಸಾಮಾನ್ಯ ಜನರಿಗೆ ಕಾಣಿಸ್ದೇ ಇರ್ಬೋದು, ಆದ್ರೆ ಶುದ್ಧ ಭಕ್ತರ ಕಣ್ಣುಗಳಿಂದ ಅವನು ತನ್ನನ್ನು ತಾನು ಕಣ್ಮರೆ ಮಾಡ್ಕೊಳಕ್ ಆಗೋದಿಲ್ಲ, ಬಚ್ಚಿಟ್ಕೊಳಕ್ ಆಗೋದಿಲ್ಲ. ಸೂರ್ಯನನ್ನ ಒಂದು ಮೋಡ ಕವಿಬೋದು, ಆದ್ರೆ ಅದು ಜನರ ಅಪರಿಪೂರ್ಣ ಕಣ್ಣುಗಳ ಶಕ್ತಿ ಅಷ್ಟೇ. ಮೋಡ ಬಂದ್ಬಿಟ್ಟಿದೆ, ಅದರ ಮೇಲಿರೋ ಸೂರ್ಯ ಕಾಣ್ತಾ ಇಲ್ಲ. ಸೂರ್ಯನೇ ಇಲ್ಲ ಅಂತ ಅಲ್ಲ, ಸೂರ್ಯ ಕಾಣ್ತಾ ಇಲ್ಲ ಅಷ್ಟೇ. ಆದ್ರೆ ಆ ಜನರೇ ಸ್ವಲ್ಪ ಮೋಡದ ಮೇಲೆ ಒಂದು ಏರೋಪ್ಲೇನ್ ಅಲ್ಲಿ ಹೋದ್ರೆ ಅವ್ರಿಗೆ ಸೂರ್ಯ ಕಾಣತ್ತೆ, ಸೂರ್ಯನ ಪ್ರಕಾಶ ಕಾಣತ್ತೆ. ಅದೇ ರೀತಿ ಮಾಯೆಯ ಒಂದು ಆವರಣ, ಆಚ್ಛಾದನೆ, ಅದು ಬಹಳ ಪ್ರಬಲವಾದದ್ದು. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ದೈವಿ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನನ್ನ ದಿವ್ಯ ಶಕ್ತಿ ಬಹಳ ಬಹಳ ಪ್ರಬಲವಾದದ್ದು, ಅದನ್ನ ಜಯಿಸೋದು ಬಹಳ ಕಷ್ಟ, ದುರತ್ಯಯ. ಆದ್ರೆ ಯಾರು ನನಗೆ ಶರಣಾಗತರಾಗಿದ್ದಾರೋ ಅವ್ರು ಬಹಳ ಸುಲಭವಾಗಿ ಮೀರ್ ಬಿಡ್ತಾರೆ. ಅಂದ್ರೆ ಅದು ಬಹಳ ಪ್ರಬಲವಾದ ಶಕ್ತಿ, ಅದರ ಪ್ರಭಾವವನ್ನು ಮೀರೋದು ಕಷ್ಟ. ಆದ್ರೆ ಯಾರು ಭಗವಂತನ ಪಾದ ಪದ್ಮಗಳನ್ನ ಇಟ್ಕೋತಾರೋ ಅವರು ಸುಲಭವಾಗಿ ದಾಟ್ಬಿಡ್ತಾರೆ, ಮಾಯೆಯ ಹಿಡಿತಗಳಿಂದ ಮುಕ್ತರಾಗಿ ಹೋಗ್ತಾರೆ. ಹಾಗಾಗಿ ಯಾವ ಒಂದು ಆಚ್ಛಾದನೆಯಿಂದ, ಆವರಣದಿಂದ ಶುದ್ಧ ಭಕ್ತರನ್ನ ನಾವು ತಡೆಯಕ್ಕಾಗೋದಿಲ್ಲ. ಶುದ್ಧ ಭಕ್ತರು ಖಂಡಿತವಾಗಿಯೂ ದೇವೋತ್ತಮ ಪರಮ ಪುರುಷನನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಅವನನ್ನು ಗುರುತಿಸ್ಬಿಡ್ತಾರೆ. ಅವನು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ, ಅವನು ಹೇಗೆ ಪ್ರಕಟನಾದ್ರೂ ಕೂಡ. ಯಾಕೆ ಹೇಳ್ತಾ ಇದಾರೆ ಇದನ್ನ? ಚೈತನ್ಯ ಮಹಾಪ್ರಭುಗಳು ತಮ್ಮನ್ನ ತಾವು ಬಚ್ಚಿಟ್ರು, ಮರೆಮಾಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ನಾನ್ ವಿಷ್ಣು, ನಾನ್ ದೇವ್ರಲ್ಲ, ಭಕ್ತರೆಲ್ಲ ವಿಷ್ಣು, ನೀವು ಸ್ವಯಂ ಭಗವಂತ ಅಂತ ಹೇಳ್ತಾ ಇದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ರು, ಇಲ್ಲ ಇಲ್ಲ ಇಲ್ಲ, ನಾನ್ ಭಗವಂತ ಅಲ್ಲ. ಕಿವಿ ಮುಚ್ಕೊಳ್ತಾ ಇದ್ರು, ವಿಷ್ಣು ವಿಷ್ಣು ಅನ್ಬಿಟ್ಟು, ನಾನ್ ಭಗವಂತನ ಭಕ್ತ ಅಂತ. ಆದ್ರೆ ಭಕ್ತರಿಗೆ ಗೊತ್ತು ಚೈತನ್ಯ ಮಹಾಪ್ರಭುಗಳೇ ಸ್ವಯಂ ಭಗವಂತ ಅಂತ. ಆದ್ರೆ ಯಾರು ನಾಸ್ತಿಕರೋ, ಯಾರು ವೇದಶಾಸ್ತ್ರಗಳನ್ನ ಸ್ವೀಕಾರ ಮಾಡೋದಿಲ್ವೋ ಅವರಿಗೆ ಕಾಣೋದಿಲ್ಲ ಚೈತನ್ಯ ಮಹಾಪ್ರಭುನೇ ಕೃಷ್ಣ ಅಂತ. ಇರುವುದು ಅವರ ದುರ್ಭಾಗ್ಯ. असुर स्वभावे कृष्णे कबू नहीं जाने लुकाಯಿತೆ ನಾರೇ ಕೃಷ್ಣ ಭಕ್ತ ಜನ ಸ್ಥಾನೆ. ಯಾರು ಅಸುರ ಸ್ವಭಾವವನ್ನು ಹೊಂದಿದ್ದಾರೋ ಅವರಿಗೆ ಕೃಷ್ಣ ಗೊತ್ತಾಗೋದಿಲ್ಲ. ಆದರೆ ಕೃಷ್ಣ ತನ್ನನ್ನು ತಾನು ಶುದ್ಧ ಭಕ್ತರಿಂದ ಅವನು ಬಚ್ಚಿಟ್ಕೊಳಕ್ ಆಗಲ್ಲ ಕೃಷ್ಣ. ರಾವಣ, ಹಿರಣ್ಯಾಕ್ಷ ಅವರು ಎಂದು ಕೂಡ ಅಸುರ ಸ್ವಭಾವವನ್ನು ಹೊಂದಿರೋದ್ರಿಂದ ಅವರಿಗೆ ಕೃಷ್ಣ ಅರ್ಥವಾಗೋದಿಲ್ಲ. ಯಾಕಂದ್ರೆ ಅವರು ಆ ದೇವೋತ್ತಮ ಪರಮ ಪುರುಷನ ಅಧಿಕಾರವನ್ನೇ ಅವರು ಪ್ರಶ್ನಿಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಭಗವಂತ ಗೊತ್ತಾಗೋದಿಲ್ಲ. ಅರೆ ಕೃಷ್ಣ ಶುದ್ಧ ಭಕ್ತರಿಂದ ಬಚ್ಚಿಟ್ಕೊಳಕ್ಕೆ ಸಾಧ್ಯ ಇಲ್ಲ. ದ್ವೌಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ವಿಷ್ಣು ಭಕ್ತ ಸ್ಮೃತೋ ದೈವ ಆಸುರಸ್ತದ್ವಿಪರ್ಯಯ. ಪದ್ಮಪುರಾಣದ ಶ್ಲೋಕ. ಎರಡು ವರ್ಗದ ಜನರಿದ್ದಾರೆ ಈ ಸೃಷ್ಟಿ ಮಾಡಿರೋ ಜಗತ್ತಿನಲ್ಲಿ. ಒಬ್ಬರನ್ನ ಅಸುರ, ಇನ್ನೊಬ್ಬರನ್ನ ದೇವತಾ ಅಂತ ಕರೀತಾರೆ. ವಿಷ್ಣುವಿನ ಭಕ್ತರನ್ನ ದೇವತಾ ಅಂತ ಕರೀತಾರೆ, ಮತ್ತೆ ಅದಕ್ಕೆ ವಿಪರ್ಯಯ ಅಂದ್ರೆ ವಿರುದ್ಧವಾಗಿರುವವರನ್ನ ಅಸುರರು ಅಂತ ಕರೀತಾರೆ. ವಿಷ್ಣು ಭಕ್ತ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿರೋ ಭಕ್ತರು, ಅವರನ್ನ ದೇವತಾ ಅಂತ ಕರೀತಾರೆ. ನಾಸ್ತಿಕರು, ಯಾರು ದೇವರಲ್ಲಿ ನಂಬೋದಿಲ್ವೋ ಅಥವಾ ಯಾರು ತಮ್ಮನ್ನೇ ತಾವು ದೇವರು ಅಂತ ಘೋಷಿಸ್ಕೋತಾರೋ ಅವರು ಅಸುರರು. ಅಸುರರು ಇಂತಹ ನಾಸ್ತಿಕತೆಯ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ. ಮತ್ತೆ ಭಗವಂತನೇ ಕೊಟ್ಟಿರುವಂತ ಸೌಕರ್ಯಗಳನ್ನು ದುರುಪಯೋಗ ಪಡಿಸ್ಕೊಂಡು ಹೇಗೆ ಇಂದ್ರಿಯ ಭೋಗವನ್ನು ಅನುಭವಿಸೋದು ಅನ್ನೋದ್ರ ಬಗ್ಗೆ ಹೊಸ ಹೊಸ ರೀತಿಗಳನ್ನ ಕಂಡುಕೋತಾ ಇರ್ತಾರೆ. ಅಷ್ಟೇ ಅಸುರರ ಕೆಲಸ. ವಿಷ್ಣು ಭಕ್ತರು ಕೂಡ
ಸಕ್ರಿಯವಾಗಿರ್ತಾರೆ. ಆದ್ರೆ ಅವರ ಉದ್ದೇಶ ಏನು? ದೇವೋತ್ತಮ ಪರಮ ಪುರುಷನಿಗೆ ಭಕ್ತಿ ಸೇವೆಯನ್ನ ಮಾಡಿ ಅವನನ್ನ ತೃಪ್ತಿಪಡಿಸೋದು. ಅದಕ್ಕೋಸ್ಕರ ಅವರು ಸಕ್ರಿಯರಾಗಿರ್ತಾರೆ. ಬಹಿರಂಗವಾಗಿ ನೋಡಿದ್ರೆ ಮೇಲ್ನೋಟದಲ್ಲಿ ಎರಡು ವರ್ಗದವರು ಕೆಲಸ ಮಾಡ್ತಾ ಇದ್ದಾರೆ. ಒಂದೇ ತರ ಕೆಲಸ ಮಾಡ್ತಾ ಇರೋಂಗ್ ಕಾಣಬಹುದು. ಆದ್ರೆ ಅವರ ಉದ್ದೇಶಗಳು ಸಂಪೂರ್ಣವಾಗಿ ತದ್ವಿರುದ್ಧವಾದದ್ದು. ಯಾಕಂದ್ರೆ ಪ್ರಜ್ಞೆಯಲ್ಲಿ ವ್ಯತ್ಯಾಸವಿದೆ. ಅಸುರರು ತಮ್ಮ ವೈಯಕ್ತಿಕ ಇಂದ್ರಿಯ ತೃಪ್ತಿಗೋಸ್ಕರ ಕೆಲಸ ಮಾಡ್ತಾರೆ. ಭಕ್ತರು ದೇವೋತ್ತಮ ಪರಮ ಪುರುಷನ ಪರಮ ಪ್ರಭುವಿನ ತೃಪ್ತಿಗೋಸ್ಕರ ಕೆಲಸ ಮಾಡ್ತಾರೆ. ಹ್ಮ್ ಇಬ್ರು ಕೂಡ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡ್ತಾರೆ. ಆದ್ರೆ ಅವರ ಉದ್ದೇಶಗಳು ಬಹಳ ಬಹಳ ಬೇರೆ. ಕೃಷ್ಣ ಪ್ರಜ್ಞಾ ಆಂದೋಲನ ಯಾರಿಗೋಸ್ಕರ ಇರೋದು? ದೇವತೆಗಳಿಗೋಸ್ಕರ, ಭಕ್ತರಿಗೋಸ್ಕರ. ಅಸುರರು ಈ ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ಭಾಗವಹಿಸೋದಕ್ಕಾಗೋದಿಲ್ಲ. ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿರೋ ಭಕ್ತರು ಈ ಅಸುರ ಚಟುವಟಿಕೆಗಳಲ್ಲಿ ತೊಡಗೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಸುಮ್ಮನೆ ಇಂದ್ರಿಯ ಭೋಗಕ್ಕೋಸ್ಕರ ಬೆಕ್ಕು ನಾಯಿಗಳಂತೆ ಜೀವಿಸೋಕೆ ಸಾಧ್ಯ ಇಲ್ಲ. ಭಕ್ತರಾಗಿ ನಾವು ಇದನ್ನ ಗಮನಿಸ್ಬೇಕು. ನಾವು ಅಸುರರ ಚಟುವಟಿಕೆಗಳಲ್ಲಿ ತೊಡಗಿದೀವ, ನಾವು ಸುಮ್ಮನೆ ಇಂದ್ರಿಯ ಭೋಗದಲ್ಲಿ ತೊಡಗಿದೀವ. ಹಾಗಾದ್ರೆ ನಾವು ಭಕ್ತರು ಅಂತ ಕರ್ಕೊಳಕ್ ಆಗದೇ ಇಲ್ಲ ನಮ್ಮನ್ನ ನಾವು. ಯಾಕಂದ್ರೆ ಭಕ್ತರಾಗದವ್ರಿಗೆ ಇಂತಹ ಚಟುವಟಿಕೆಗಳು ಅವ್ರಿಗೆ ಬಹಳ ರಂಜಿಸೋದಿಲ್ಲ, ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಇಂದ್ರಿಯ ಭೋಗದ ಚಟುವಟಿಕೆಗಳು ಭಕ್ತರಿಗೆ ಇಷ್ಟವಾಗೋದಿಲ್ಲ. ಭಕ್ತರೇನ್ ಮಾಡ್ತಾರೆ? ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಜೀವನದಲ್ಲಿ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಮತ್ತೆ ತಮ್ಮನ್ನ ತಾವು ಆರೋಗ್ಯ ಸ್ಥಿತಿಯಲ್ಲಿ ಇಟ್ಕೊಂಡು ಕೃಷ್ಣ ಪ್ರಜ್ಞೆ ಚಟುವಟಿಕೆಗಳನ್ನ ಮಾಡೋದಕ್ಕೆ ಆರೋಗ್ಯ ಸ್ಥಿತಿಯಲ್ಲಿ ಇಟ್ಕೊಳ್ಳೋಕೆ ಇಚ್ಛೆ ಪಡ್ತಾರೆ ಅಷ್ಟೇ. ಅದು ಎಷ್ಟು ಪಡ್ಕೊಳಕ್ಕೆ ಎಷ್ಟು ಶ್ರಮ ಬೇಕೋ ಅಷ್ಟು ಶ್ರಮವನ್ನ ಮಾತ್ರ ಅವರು ಉಪಯೋಗಿಸ್ತಾರೆ. ಮಿಕ್ಕಿದ್ದ ತಮ್ಮ ಶಕ್ತಿಯನ್ನೆಲ್ಲ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳೋದ್ರಲ್ಲಿ ಅವರು ತೊಡಗಿಸ್ತಾರೆ. ಹಾಗಾಗಿ ಅವರು ಅಂತಿಮವಾಗಿ ಭಗವಂತನ ಕೃಷ್ಣನ ಧಾಮಕ್ಕೆ ಅವರನ್ನು ವರ್ಗಾಯಿಸಲಾಗುತ್ತೆ. ಯಾಕಂದ್ರೆ ಅವರು ಯಾವಾಗ್ಲೂ ಕೃಷ್ಣನ ಬಗ್ಗೆ ಸ್ಮರಿಸ್ತಾ ಇರ್ತಾರೆ. ಸಾಯೋ ಸಮಯದಲ್ಲೂ ಕೂಡ ಕೃಷ್ಣನ ಬಗ್ಗೆ ಸ್ಮರಿಸ್ತಾರೆ. ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಏನಂದ್ರೆ, ನಮ್ಮ ಶಕ್ತಿಯನ್ನ ನಾವು ಭೌತಿಕ ಚಟುವಟಿಕೆಗಳಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಬೇಕು. ಅತಿಯಾಗಿ ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರ, ಅತಿಯಾಗಿ ನಮ್ಮ ಶಕ್ತಿಯನ್ನ ಭೌತಿಕ ಚಟುವಟಿಕೆಗಳಲ್ಲಿ ತೊಡಗಿಸಬಾರ್ದು. ಎಷ್ಟು ಬೇಕೋ ಅಷ್ಟೇ. ಭಾಗವತದಲ್ಲಿ ಪ್ರಾರಂಭದಲ್ಲೇ ಹೇಳ್ಬಿಡ್ತಾರೆ. ಸುಮ್ಮನೆ ದೇಹ ಮತ್ತೆ ಆತ್ಮವನ್ನ ಒಟ್ಟಿಗೆ ಏರಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಶ್ರಮ ಪಡ್ಬೇಕಷ್ಟೇ, ಅದಕ್ಕಿಂತ ಜಾಸ್ತಿ ಅಲ್ಲ. ಮಿಕ್ಕಿದ ಶಕ್ತಿಯನ್ನ ಏನ್ ಮಾಡ್ಬೇಕು? ಹೇಗೆ ಉಪಯೋಗಿಸ್ಬೇಕು? ಸದಾ ಕೃಷ್ಣನ ಸಂತೃಪ್ತಿ ಪಡಿಸೋದ್ರಲ್ಲಿ ಉಪಯೋಗಿಸ್ಬೇಕು. ಸದಾ ಕೃಷ್ಣನ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಉಪಯೋಗಿಸ್ಬೇಕು. ಆಗ ಅಂತಹ ಭಕ್ತರು ಅಂತಿಮವಾಗಿ ಭಗವಂತನ ಧಾಮಕ್ಕೆ ಹೋಗ್ತಾರೆ. ನಾವು ದೀಕ್ಷೆಯನ್ನ ಪಡ್ಕೊಂಡ್ಬಿಟ್ಟಿದೀವಿ, ನಮ್ಮ ಹತ್ರ ಮಾಲೆ ಇದೆ, ಹಾಗಂತಕ್ಕೆ ನಾವು ಭಗವಂತನ ಧಾಮಕ್ಕೆ ಹೋಗ್ತೀವಿ ಅಂತಲ್ಲ. ಪ್ರಜ್ಞೆ ಸಂಪೂರ್ಣವಾಗಿ ಕೃಷ್ಣನಲ್ಲಿ ಇರ್ಬೇಕು. ಯಾವಾಗ ಪ್ರಜ್ಞೆ ಭೌತಿಕವಾಗಿ ಮುಳುಗಿದ್ಯೋ ಕೃಷ್ಣನಲ್ಲಿ ಇರೋದಕ್ಕೆ ಹೇಗ್ ಸಾಧ್ಯ? ಹಾಗಾಗಿ ನಾವು ದೇವತೆಗಳ ತರ ಯಾವಾಗಲೂ ಭಗವಂತನ ಸೇವೆಯಲ್ಲಿ ತೊಡಗಿದ್ರೆ ನಾವು ಭಕ್ತರು, ಇಲ್ಲ ಅಂದ್ರೆ ಅಸುರರು. ಆಚಾರ್ಯ ಗೋಸಾಯಿ ಪ್ರಭುರ ಭಕ್ತ ಅವತಾರ, ಕೃಷ್ಣ ಅವತಾರ ಹೇತು ಯಾಹಾರ ಹುಂಕಾರ. ಅದ್ವೈತ ಆಚಾರ್ಯ ಅವರು ಭಕ್ತ ಅವತಾರ, ಭಕ್ತರಾಗಿ ಭಗವಂತ ಅವತರಿಸಿದ್ದಾನೆ. ಭಕ್ತ ಅವತಾರ ಅಂತ ಕರೀತಾರೆ ಅದಕ್ಕೆ. ಮತ್ತೆ ಅವರ ಉಚ್ಚಸ್ವರದ ಕೂಗಿನಿಂದಾಗಲೇ ಕೃಷ್ಣ ಕೆಳಗೆ ಬಂದಿದ್ದು. ಅದ್ವೈತ ಆಚಾರ್ಯರು ಕೂಗ್ತಾರೆ. ಇದನ್ನ ಚೈತನ್ಯ ಭಾಗವತದಲ್ಲಿ ಇದರ ವರ್ಣನೆ ಇದೆ. ಹೇಗೆ ಸಂಪೂರ್ಣ ಸಮಾಜ ಭೌತಿಕತೆಯಲ್ಲಿ ಮುಳುಗೋಗಿದ್ದು ಭಕ್ತರು ಪ್ರಚಾರ ಮಾಡಕ್ ಪ್ರಯತ್ನ ಮಾಡ್ತಾ ಇರುವುದರಿಂದ ಏನು ಪ್ರಯೋಜನ ಆಗ್ತಾ ಇರ್ಲಿಲ್ಲ. ಅಲ್ಲದೆ ಒಂದು ಸಮಯದಲ್ಲಿ ಏನಾಯ್ತು, ಶ್ರೀವಾಸ್ ಠಾಕೂರರಿಗೆ, ನಾಸ್ತಿಕರು ಅವರಿಗೆ ತೊಂದರೆ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಅದ್ವೈತ ಆಚಾರ್ಯರಿಗೆ ತಡ್ಕೊಳಕ್ ಆಗದೆ, ಕೃಷ್ಣ ನೀನೇ ಬರ್ಬೇಕು, ಈ ಸನ್ನಿವೇಶವನ್ನ ಸರಿಪಡಿಸೋದಕ್ಕೆ ನೀನೇ ಬರ್ಬೇಕು ಅಂತ ಸಾಲಗ್ರಾಮ ಶಿಲಕ್ಕೆ ಗಂಗಾ ನೀರನ್ನ ತುಳಸಿಯನ್ನ ಅರ್ಪಣೆ ಮಾಡಿ ಜೋರಾಗಿ ಭಗವಂತನನ್ನ ಕೂಗ್ತಾರೆ. ಚೈತನ್ಯ ಭಾಗವತದಲ್ಲೂ ವರ್ಣನೆ ಇದೆ. ಚೈತನ್ಯ ಮಹಾಪ್ರಭುಗಳು ಆಮೇಲೆ ಹೇಳ್ತಾರೆ, ಅದ್ವೈತ ಆಚಾರ್ಯರನ್ನ ಸಂಬೋಧಿಸಿ, ನೀನ್ ಕರೆದಿದ್ದಕ್ಕೆ ಬಂದಿದ್ ನಾನು. ನಾನು ಮಲಗಿದ್ದೆ ಗರ್ಭೋದಕದ
ನೀರಿನಲ್ಲಿ ನಾರಾಯಣ ಮಲಗಿದ್ದೆ, ನೀನು ಎಷ್ಟು ಜೋರಾಗಿ ಕೂಗಿದೆ ಅಂದ್ರೆ ನಾನು ಅಲ್ಲಿಂದ ಬರ್ಬೇಕಾಯ್ತು ಇಲ್ಲಿಗೆ ಅಂತ. ಅಂದ್ರೆ ಅದ್ವೈತ ಆಚಾರ್ಯರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಮಹಾವಿಷ್ಣುವಿನ ಅಂಶ. ಹ್ಮ್ ವಿಶೇಷವಾಗಿ ಅವರ ಕೂಗಿನಿಂದಾಗಿ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಚೈತನ್ಯ ಮಹಾಪ್ರಭುವಾಗಿ ಬಂದಿದ್ದು. ಕೃಷ್ಣ ಯದಿ ಪೃಥಿವೀತೆ ಕರೇನ ಅವತಾರ, ಪ್ರಥಮೆ ಕರೇನ ಗುರು ವರ್ಗೇರ ಸಂಚಾರ. ಕೃಷ್ಣ ಭೌತಿಕ ಭೂಮಿಯ ಮೇಲೆ ಅವತರಿಸೋದಕ್ಕೆ ಮುಂಚೆ, ಪ್ರಕಟ ಆಗೋದಕ್ಕೆ ಮುಂಚೆ ಮೊದಲು ಅವನೇನ್ ಮಾಡ್ತಾನೆ, ಅವನ ಗುರುವರ್ಗ, ಹಿರಿಯರು, ಅವರನ್ನು ಕಳಿಸ್ತಾನೆ. ಪಿತಾ ಮಾತಾ ಗುರು ಆದಿ ಯತ ಮಾನ್ಯ ಗಣ, ಪ್ರಥಮೆ ಕರೇನ ಸಬಾರ್ ಪೃಥಿವೀತೆ ಜನಮ. ಗೌರವಾನ್ವಿತ ವ್ಯಕ್ತಿಗಳು, ತಂದೆ ತಾಯಿ ಆಧ್ಯಾತ್ಮಿಕ ಗುರುಗಳು ಎಲ್ಲರೂ ಕೂಡ ಅವನಿಗಿಂತ ಮೊದಲು ಜನ್ಮವನ್ನ ಪಡ್ಕೋತಾರೆ. ಮಾಧವ ಈಶ್ವರ ಪುರಿ ಸಚಿ ಜಗನ್ನಾಥ, ಅದ್ವೈತ ಆಚಾರ್ಯ ಪ್ರಕಟ ಹೈಲಸೆ ಸಾಥ. ಮಾಧವೇಂದ್ರ ಪುರಿ, ಈಶ್ವರ ಪುರಿ, ಶ್ರೀಮತಿ ಸಚಿಮಾತಾ, ಶ್ರೀ ಜಗನ್ನಾಥ ಮಿಶ್ರಾ ಎಲ್ಲರೂ ಕೂಡ ಅದ್ವೈತ ಆಚಾರ್ಯರೊಂದಿಗೆ ಪ್ರಕಟ ಆಗ್ತಾರೆ. ಯಾವಾಗ ದೇವತಮ ಪರಮ ಪುರುಷ ಮನುಷ್ಯ ರೂಪದಲ್ಲಿ ಅವನು ಪ್ರಕಟ ಆಗ್ತಾನೋ ಅದಕ್ಕಿಂತ ಮುಂಚೆ ಅವನು ತನ್ನ ಭಕ್ತರನ್ನ ಮುಂದೆ ಕಳಿಸ್ತಾನೆ ಮೊದಲು. ಅವರು ಅವನ ಭಕ್ತರು ತಂದೆ ತಾಯಿ ಗುರುಗಳು ಈ ರೀತಿ ಬೇರೆ ಬೇರೆ ಪಾತ್ರಗಳನ್ನ ವಹಿಸ್ಕೋತಾರೆ. ಮತ್ತೆ ಅವರು ಭಗವಂತ ಅವತರಿಸಕ್ಕಿಂತ ಮುಂಚೆ ಬರ್ತಾರೆ. ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು ಬರಕ್ಕಿಂತ ಮುಂಚೆ ಮಾಧವೇಂದ್ರ ಪುರಿ ಅವರು ಅವರ ಗುರುಗಳು ಈಶ್ವರ ಪುರಿ, ಚೈತನ್ಯ ಮಹಾಪ್ರಭುಗಳ ಗುರು ಈಶ್ವರ ಪುರಿ, ತಾಯಿ ಸಚಿಮಾತಾ, ತಂದೆ ಜಗನ್ನಾಥ ಮಿಶ್ರಾ, ಅದ್ವೈತ ಆಚಾರ್ಯರು ಎಲ್ಲರೂ ಮುಂಚೆ ಪ್ರಕಟ ಆಗ್ತಾರೆ. ಪ್ರಕಟೀಯ ದೇಖೆ ಆಚಾರ್ಯ ಸಕಲ ಸಂಸಾರ, ಕೃಷ್ಣ ಭಕ್ತಿ ಗಂಧಹೀನ ವಿಷಯ ವ್ಯವಹಾರ. ಪ್ರಕಟ ಆಗಿದ್ದು ಅದ್ವೈತ ಆಚಾರ್ಯರು ನೋಡ್ತಾರೆ, ಇಡೀ ಜಗತ್ತು ಭಕ್ತಿ ರಹಿತವಾಗಿರೋದು. ಯಾಕಂದ್ರೆ ಜನರು ಭೌತಿಕತೆಯಲ್ಲಿ ಮುಳುಗೋಗಿದ್ದಾರೆ. ಕೇಹ ಪಾಪೆ ಕೇಹ ಪುಣ್ಯೆ ಕರೆ ವಿಷಯ ಭೋಗ, ಭಕ್ತಿ ಗಂಧ ನಾಹಿ ಯಾತೆ ಯಾಯ ಭವ ರೋಗ. ಎಲ್ಲರೂ ಕೂಡ ಭೌತಿಕ ಆನಂದದಲ್ಲಿ ಮುಳುಗೋಗಿದ್ದಾರೆ, ತೊಡಗಿದ್ದಾರೆ. ಪಾಪಮಯವೋ ಪುಣ್ಯಕರವೋ, ಎಲ್ಲರೂ ಪಾಪ ಕಾರ್ಯಗಳಾಗ್ಲಿ ಪುಣ್ಯ ಕಾರ್ಯಗಳಾಗ್ಲಿ ಇಂದ್ರಿಯ ಭೋಗದಲ್ಲಿ ಮುಳುಗೋಗಿದ್ದಾರೆ. ಯಾರಿಗೂ ಕೂಡ ಭಗವಂತನ ಭಕ್ತಿ ಸೇವೆಯಲ್ಲಿ ಆಸಕ್ತಿ ಇರ್ಲಿಲ್ಲ. ಭಗವಂತನ ಭಕ್ತಿ ಸೇವೆ ಪುನರಪಿ ಜನನ ಮರಣ ಭವರೋಗದಿಂದ ಸಂಪೂರ್ಣ ಮುಕ್ತಿಯನ್ನ ಕೊಡೋದಕ್ಕೆ ಇರೋ ಏಕೈಕ ಮಾರ್ಗ. ಆದ್ರೆ ಅವ್ರಿಗೆ ಆಸಕ್ತಿಯೇ ಇಲ್ಲ. ಇವತ್ತು ನಾವು ನೋಡ್ತೀವಿ, ಎಷ್ಟು ಪ್ರಚಾರ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಜನರಿಗೆ ಭಕ್ತಿಗೆ ಬರೋದಕ್ಕೆ ಆಸಕ್ತಿನೇ ಇಲ್ಲ. ಬಹಳ ಕಡಿಮೆ, ಬಹಳ ಕಡಿಮೆ. ಸಾವಿರಾರು ಜನರಿಗೆ ನಾವು ತಲುಪಿದ್ರೆ ಕೊನೆಗೆ ಒಂದಿಷ್ಟು ಜನ ಬರ್ತಾರೆ. ಇದು ಇವತ್ತಿನ ಪರಿಸ್ಥಿತಿ ಅಲ್ಲ. ಚೈತನ್ಯ ಮಹಾಪ್ರಭುಗಳು ಬರಕ್ಕಿಂತ ಮುಂಚೆ ಅದ್ವೈತ ಆಚಾರ್ಯರು ಪ್ರಕಟ ಆದ್ಮೇಲೆ ಅವರು ಇದನ್ನ ನೋಡ್ತಾರೆ. ಇಡೀ ವಿಶ್ವ ಪುಣ್ಯ ಪಾಪ ಕಾರ್ಯಗಳಲ್ಲಿ ತೊಡಗಿದೆ, ಯಾಕೆ ಇಂದ್ರಿಯ ಭೋಗ, ಭಕ್ತಿ ಸೇವೆಯ ಲವಲೇಶವು ಎಲ್ಲೂ ಕಾಣ್ತಾ ಇಲ್ಲ. ಯಾಕೆ ಪ್ರಭುಪಾದರಲ್ಲಿ ಬರೀತಾರೆ, ಭೌತಿಕ ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಬಿಟ್ಟು ಬೇರೆ ಯಾವ ಕೊರತೆಯೂ ಇಲ್ಲ. ಭೌತಿಕ ಅವಶ್ಯಕತೆಗಳನ್ನ ಪರಮಪ್ರಭುವಿನ ಕೃಪೆಯಿಂದ ಅವನು ಎಲ್ಲವನ್ನು ಪೂರೈಸ್ತಾನೆ. ಆದ್ರೆ ನಾವು ಒಂದೊಂದ್ಸತಿ ನಾವು ಕೊರತೆ ಏನಕ್ಕೆ, ಯಾವ್ದ್ರಿಂದ ಕೊರತೆ, ನಾವೇ ಅದನ್ನ ಕೆಟ್ಟದಾಗಿ ಸರಿಯಾಗಿ ಉಪಯೋಗಿಸಿಲ್ಲ ಅದಕ್ಕೆ. ಆದ್ರೆ ನಿಜವಾದ ಸಮಸ್ಯೆ ಏನು, ನಿಜವಾದ ಸಮಸ್ಯೆ ಏನಂದ್ರೆ ಜನ ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲ, ಅದೇ ಸಮಸ್ಯೆ. ಹಾಗಾಗಿ ಅವರು ಅದರ ದುರುಪಯೋಗ ಪಡಿಸ್ಕೋತಾ ಇದ್ದಾರೆ. ದುರುಪಯೋಗ ಪಡಿಸ್ಕೊಂಡಿರೋ ಫಲ ಕೊರತೆ, ಸಿಗೋದಿಲ್ಲ, ಏನು ಬೇಕೋ ಅದು ಸಿಗೋದಿಲ್ಲ. ಎಲ್ಲರೂ ಇಂದ್ರಿಯ ಭೋಗದಲ್ಲಿ ತೊಡಗಿದ್ದಾರೆ. ಆದ್ರೆ ಯಾರು ಜನ್ಮ ಮೃತ್ಯು ಜರ ವ್ಯಾಧಿಗಳಿಗೆ ಪರಿಹಾರವನ್ನ ಹುಡುಕೋ ಕೆಲಸದಲ್ಲಿ ತೊಡಗಿಲ್ಲ. ಇದೇ ಭವರೋಗ, ಜನ್ಮ ಮೃತ್ಯು ಜರ ವ್ಯಾಧಿಯೇ ಭವರೋಗ. ಇದಕ್ಕೆ ಇರೋ ಏಕೈಕ ಪರಿಹಾರ ಕೃಷ್ಣ ಪ್ರಜ್ಞೆ. ಹಾಗಾಗಿ ಅದು ಒಂದು ಮಹಾ ವರ ಮಾನವ ಸಮಾಜಕ್ಕೆ. ಆದರೆ ಜನರಿಗೆ ಇದು ಬೇಕಿಲ್ಲ, ಯಾಕಂದ್ರೆ ಅವರು ಇಂದ್ರಿಯ ಭೋಗದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಬೇರೆ ಪರಿಹಾರ ಇಲ್ಲ ಅಂತಾನು ಅವ್ರಿಗೂ ಗೊತ್ತಿಲ್ಲ. ಇದು ಭೌತಿಕ ಸಮಾಜ ಈ ಸ್ಥಿತಿಯಲ್ಲಿ ಇರೋದು. ಇದು ಇವಾಗ ಮಾತ್ರ ಅಲ್ಲ, ಅವಾಗ್ಲೇ ಇತ್ತು. ಇವಾಗ ಇನ್ನಷ್ಟು ಹದಗೆಟ್ಟು ಹೋಗಿದೆ ಅಷ್ಟೇ. ಲೋಕಗತಿ ದೇಖಿ ಆಚಾರ್ಯ ಕರುಣ ಹೃದಯ, ವಿಚಾರ ಕರೇನ ಲೋಕೇರ ಕೈಚೆ ಹಿತ ಹಯ.
ಜಗತ್ತಿನ ಚಟುವಟಿಕೆಗಳನ್ನು ನೋಡಿ ಅದ್ವೈತ ಆಚಾರ್ಯರು ಅನುಕಂಪವನ್ನ ಅನುಭವಿಸ್ತಾರೆ, ಕರುಣ ಹೃದಯ. ಮತ್ತೆ ಯೋಚನೆ ಮಾಡಕ್ ಶುರು ಮಾಡ್ತಾರೆ, ಈ ಜನರಿಗೆ ಹೇಗೆ ಲಾಭವನ್ನ, ಅವರಿಗೆ ಹೇಗೆ ಹಿತ ಹಿತ ಅವರ ಹಿತ ಹೇಗೆ ಸಾಧ್ಯವಾಗತ್ತೆ. ಹ್ಮ್ ಯಾವಾಗ ಒಬ್ಬ ವ್ಯಕ್ತಿ ಈ ರೀತಿಯಾದ ಒಂದು ಸಮಾಜ ಅಥವಾ ಸಾರ್ವಜನಿಕರ ಒಂದು ಹಿತಕ್ಕಾಗಿ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತಾರೋ ಆಗ ಅವರು ಆಚಾರ್ಯರಾಗ್ತಾರಂತೆ, ಅಧಿಕೃತ ಆಚಾರ್ಯರಾಗ್ತಾರೆ. ಆಚಾರ್ಯ ಅಂದ್ರೆ ತನ್ನ ಅನುಯಾಯಿಗಳ ಶೋಷಣೆ ಮಾಡುವಂತ ವ್ಯಕ್ತಿ ಅಲ್ಲ. ಅವನು ಭಗವಂತನ ಗೌಪ್ಯ ಸೇವಕ. ಹಾಗಾಗಿ ಅವನ ಹೃದಯ ಯಾವಾಗಲೂ ಈ ಮಾನವೀಯತೆ, ಮಾನವ ಸಮಾಜವನ್ನ ನೋಡಿ, ಆ ಪತಿತ ಸ್ಥಿತಿ, ಅವರ ಕಷ್ಟಗಳನ್ನ ನೋಡಿ ಅವರ ಹೃದಯದಲ್ಲಿ ಅನುಕಂಪ ಹುಟ್ಟುತ್ತೆ. ಅಯ್ಯೋ, ಹೇಗೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಕಷ್ಟಪಡ್ತಾ ಇರೋದಕ್ಕೆ ಕಾರಣ ಏನು? ಕೃಷ್ಣ ಭಕ್ತಿ ಇಲ್ಲ, ಕೃಷ್ಣ ಪ್ರಜ್ಞೆ ಇಲ್ಲ. ಹಾಗಾಗಿ ಅವರ ಜೀವನಗಳನ್ನ ಬದಲಾಯಿಸ್ಬೇಕು, ಅವ್ರಿಗೆ ಕೃಷ್ಣ ಪ್ರಜ್ಞೆಯನ್ನ ಕೊಡಬೇಕು. ಅಂತ ಒಂದು ಆ ಯೋಚನೆಯಿಂದ ಅವರು ಬಹಳ ಆತಂಕಿತರಾಗಿ ಹೋಗ್ತಾರೆ. ಇದು ಆಚಾರ್ಯರ ಗುಣಲಕ್ಷಣ. ನಮಗೆ ಭಕ್ತಿ ಸಿಕ್ಕಿದೆ, ನಾವು ಮನೇಲಿ ಕೂತಿರ್ತೀವಿ. ಇದನ್ನ ನಮ್ ಪ್ರಭುಪಾದರು ಇದನ್ನ ಕಲಿಸ್ಲಿಲ್ಲ ನಮಗೆ. ಮತ್ತೆ ಇಲ್ಲಿ ನೋಡಿ, ಅದ್ವೈತ ಆಚಾರ್ಯರು ಅವರೇ ಈ ಒಂದು ಪ್ರಚಾರ ಕಾರ್ಯವನ್ನು ಮಾಡ್ಬೋದಾಯ್ತು, ಅವ್ರಿಗೆ ಅಷ್ಟು ಶಕ್ತಿ ಇತ್ತು. ಆದ್ರೂ ಕೂಡ ಭಗವಂತನ ಸಮರ್ಪಿತ ಸೇವಕನ ಸ್ಥಾನದಲ್ಲಿ ಇದ್ಕೊಂಡು ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ಭಗವಂತ ತಾನೇ ಬರ್ಬೇಕು, ಅವನೇ ಮಾಡ್ಬೇಕು ಇದನ್ನ, ನನಗೆ ಶಕ್ತಿ ಇಲ್ಲ. ಯಾರು ಈ ಸಮಾಜದ ಪತಿತ ಪರಿಸ್ಥಿತಿಯನ್ನು ಉದ್ಧಾರ ಮಾಡಕ್ಕೆ ಯಾರ ಕೈನಲ್ಲೂ ಶಕ್ತಿ ಇಲ್ಲ, ಭಗವಂತ ಸ್ವಯಂ ಬರ್ಬೇಕು ಅಂತ. ಆದ್ರೆ ಅದ್ವೈತ ಆಚಾರ್ಯರ ಕೈಯಲ್ಲಿ ಅಷ್ಟು ಶಕ್ತಿ ಇತ್ತು. ಆದ್ರೂ ಅವರು ಈ ನಮ್ರತೆಯನ್ನ ತೋರಿಸ್ತಾ ಇದ್ದಾರೆ. ಹೇಗೆ ನಮ್ಮಲ್ಲಿ ಶಕ್ತಿ ಸಾಮರ್ಥ್ಯಗಳಿದ್ರೂ ಕೂಡ ನಮ್ ನಮ್ಮ ನಮ್ಮ ಸ್ಥಾನವನ್ನ ನಾವು ಯಾವಾಗ್ಲೂ ಕೆಳಮಟ್ಟದಲ್ಲಿ ಇರಿಸ್ಕೋಬೇಕು. ಹಾಗನ್ಬಿಟ್ಟು ನಾವು ಯಾವಾಗ್ಲೂ ಇಲ್ಲ ನನಗೆ ಇದ್ ಮಾಡಕ್ಕಾಗಲ್ಲ, ಅದ್ ಮಾಡಕ್ಕಾಗಲ್ಲ, ನಾನು ಮನೇಲೆ ಕೂತ್ಕೋತೀನಿ ಅಂದ್ರೆ ಅದು ಸೋಮಾರ್ತನ ಅಷ್ಟೇ. ಭಕ್ತ ತನ್ನ ಶ್ರಮ, ತನ್ನ ಶಕ್ತಿ ಸಾಮರ್ಥ್ಯವನ್ನು ಮೀರಿ ಕೆಲಸ ಮಾಡ್ತಾನೆ, ಆದ್ರೆ ಹಾಡಿ ಹೊಗಳ್ಕೊಳ್ಳಲ್ಲ. ನಾನು ಇದು ಮಾಡ್ದೆ, ನಾನು ಅದು ಮಾಡ್ದೆ. ಅದು ಭೌತಿಕ ವ್ಯಕ್ತಿಗಳು ಮಾಡೋದು. ಇಷ್ಟು ಮಾಡೋದು, ಇಷ್ಟು ದೊಡ್ಡದಾಗಿ ಹೊಗಳ್ಕೊತಾರೆ. ಭಕ್ತರು ಏನ್ ಮಾಡ್ತಾರೆ, ದೊಡ್ಡದಾಗಿ ಮಾಡಿರ್ತಾರೆ, ಆದ್ರೆ ಅದ್ರ ಬಗ್ಗೆ ಮಾತಾಡಕ್ಕೂ ಇಷ್ಟಪಡಲ್ಲ ಅವ್ರು. ಪ್ರಭುಪಾದರ ಜೀವನ ಚರಿತ್ರೆ, ಪ್ರಭುಪಾದ ಲೀಲಾಮೃತವನ್ನು ಓದ್ತಾ ಇದೆ. ಪ್ರಭುಪಾದರು ತಮ್ಮ ಅಂತಿಮ ಸಮಯದಲ್ಲಿ ತಮ್ಮ ಗುರು ಬಂಧುಗಳು ಎಲ್ಲರೂ ಬಂದ್ರೆ ಯಾರು ಬಂದ್ರು ಕೂಡ ಅವರಿಂದ ಕ್ಷಮಾಪಣೆ ಕೇಳ್ತಾ ಇದ್ರಂತೆ. ಅಯ್ಯೋ, ನನ್ನಿಂದ ಅಪರಾಧ ಆಗಿದೆ, ದಯವಿಟ್ಟು ನನ್ ಕ್ಷಮಿಸ್ಬಿಡಿ. ಮತ್ತೆ ಎಲ್ಲರೂ ಹೇಳ್ತಾ ಇದ್ರಂತೆ, ಇಲ್ಲ, ನೀವೇನೋ ಅಪರಾಧನೇ ಮಾಡಿಲ್ಲ ಅಂತ. ಆದ್ರೆ ಪ್ರಭುಪಾದರ ಮನಸ್ಸಿನಲ್ಲಿ ಈ ಭಾವನೆ ಇರ್ತಾ ಇತ್ತು, ಅಯ್ಯೋ, ನಾನು ಇವ್ರಿಗೆ ಗೌರವ ಕೊಡ್ಲಿಲ್ಲ, ಇವ್ರ ಜೊತೆ ಚೆನ್ನಾಗಿ ಮಾತಾಡ್ಲಿಲ್ಲ, ಅಥವಾ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದು ಬಹಳ ನಾನು ಆ ಒತ್ತಾಯಪೂರ್ವಕವಾಗಿ ನಾನು ನುಗ್ಗದೆ, ಆಗ ಬೇರೆಯವ್ರಿಗೆ ನನ್ನಿಂದ ನೋವಾಗಿರ್ಬೋದು, ನಾನು ಎಲ್ಲರನ್ನ ಮೂಢರು, ರಾಸ್ಕಲ್ಸ್ ಅಂತ ಕರಿತಾ ಇದ್ದೆ. ಪ್ರಭುಪಾದರು ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ರು. ನಾನೇನು ಮಾಡ್ಲೇ ಇಲ್ಲ, ನನ್ನಿಂದ ಏನಾಗಿದ್ರು ಅದು ಸುಮ್ಮನೆ ಗುರುಗಳ ಕೃಪೆ. ಹಾಗಾಗಿ ನಮ್ರತೆ ಅನ್ನೋದು ಬಹಳ ಮುಖ್ಯವಾದದ್ದು ಭಕ್ತರಿಗೆ. ಆದ್ರೆ ಮಾಯೆಯ ಹಿಡಿತದಲ್ಲಿರೋ ಜನ ಮೊದಲ ದರ್ಜೆಯ ಕೈದಿಗಳು ಅವರು. ಆದ್ರೆ ಅವ್ರು ಯೋಚನೆ ಮಾಡ್ತಾರೆ, ನಾನು ಬಹಳ ಶಕ್ತಿವಂತ, ನಾನು ಬಹಳ ಶ್ರೀಮಂತ, ಮತ್ತೆ ಹಾಗಾಗಿ ನಾನು ಸಂತೋಷವಾಗಿದ್ದೀನಿ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಅವರು ಸುಮ್ನೆ ಭೌತಿಕ ಪ್ರಕೃತಿಯ ಕೈಯಲ್ಲಿ ಇರೋ ಒಂದು ಆಟ ಗೊಂಬೆ. ಮತ್ತೆ ಯಾವುದೇ ಕ್ಷಣದಲ್ಲಿ ಅವರ ಎಲ್ಲವೂ ಕೂಡ ಸರ್ವಸ್ವವನ್ನು ಪ್ರಕೃತಿ ಕಿತ್ಕೊಂಡ್ಬಿಡ್ಬೋದು. ಮತ್ತೆ ಅವ್ರಿಗೆ ಕಾಣೋದಿಲ್ಲ, ನಾನು ನನ್ನ ಪರಿಸ್ಥಿತಿಯನ್ನ ಸುಧಾರಿಸ್ಕೋತಾ ಇದ್ದೀನಿ. ಆದ್ರೆ ಜನ್ಮ ಮೃತ್ಯು ಜರ ವ್ಯಾಧಿ ಅವ್ರ ಕೈನಲ್ಲಿ ಇಲ್ಲ ಅನ್ನೋದನ್ನ ಅವರು ನೋಡೋಕೆ ಆ ಶಕ್ತಿ ಇಲ್ಲ ಅವ್ರಿಗೆ. ಅಷ್ಟು ಮೂರ್ಖರವ್ರು. ಯಾಕಂದ್ರೆ ಈ ಬಹಳ ಮುಖ್ಯವಾದ ಸಮಸ್ಯೆಗಳು ಇವನ್ನ ಬಿಟ್ಟು ಏನೋ ಹುಸಿ ವಿಷಯಗಳನ್ನ ಪಡ್ಕೊಳ್ಳೋದ್ರಲ್ಲಿ ತೊಡಗಿದ್ದಾರೆ. ಅವ್ರಿಗೂ ಗೊತ್ತು, ಈ ಜನ್ಮ ಮೃತ್ಯು ಜರ ವ್ಯಾಧಿ ನನಗೆ ಬೇಡ. ಆದ್ರೆ ಅವ್ರು ಎಷ್ಟು ಮೂರ್ಖರಾಗಿದ್ದಾರೆ, ಆ ಮಾಯೆ ಪ್ರಭಾವದಡಿಯಲ್ಲಿ ಎಷ್ಟು ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ಅವ್ರು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಇದು ಮಾಯಾ. ಮತ್ತೆ ಕರ್ಮದ
ಕಾರಣವಾಗಿ ಅವರು ಮುಂದಿನ ಜನ್ಮದಲ್ಲಿ ದೇವತೆಗಳಾಗ್ಬೋದು, ನಾಯಿಗಳಾಗ್ಬೋದು. ಹೆಚ್ಚಿನ ಜನರು ನಾಯಿಗಳೇ ಆಗ್ತಾರೆ ಅಂತ ಪ್ರಭುಪಾದರು ಬರಿತಾ ಇದ್ದಾರೆ ಇಲ್ಲಿ. ಆದ್ರೆ ಅವರು ಅದು ಕಾಣೋದಿಲ್ಲ. ಹ್ಮ್ ಇದು ಮೊದಲ ದರ್ಜೆಯ ಕೈದಿಗಳು. ಮೂರನೇ ದರ್ಜೆಯ ಕೈದಿಗಳು ಆ ಆ ಅವ್ರಿಗೂ ಗೊತ್ತಿಲ್ಲ. ಮೂರನೇ ದರ್ಜೆಯ ಕೈದಿಗಳಿಗೂ ಗೊತ್ತಿಲ್ಲ ತಾವು ಇಲ್ಲಿ ಬಂದಿಗಳಾಗಿದ್ದಾರೆ ಅಂತ. ಅವ್ರಿಗೂ ಕೂಡ ಮಾಯೆಯ ಪ್ರಭಾವದಲ್ಲಿದ್ದಾರೆ. ಹಾಗಾಗಿ ಆಚಾರ್ಯರು ಮೊದಲ ದರ್ಜೆಯ ಖೈದಿ ಇರ್ಬೋದು, ಮೂರನೇ ದರ್ಜೆಯ ಖೈದಿ ಇರ್ಬೋದು, ಎಲ್ಲರಿಗೂ ಒಳಿತನ್ನ ನೀಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅವರು ಭಗವಂತನ ಬಹಳ ಪ್ರಿಯ ಭಕ್ತರಾಗಿ ಹೋಗ್ತಾರೆ. ಅದಕ್ಕೆ ಭಗವಂತ ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ, ಯಾರು ಸತತವಾಗಿ ತನ್ನ ಸೇವೆಯಲ್ಲಿ ತೊಡಗಿದಾರೋ ಅವರಿಗಿಂತ ಪ್ರಿಯರಾದವರು ಮಾನವ ಸಮಾಜದಲ್ಲಿ ಬೇರೆ ಯಾರೂ ಇಲ್ಲ ಅಂತ. ಯಾರು ಭಗವದ್ಗೀತೆಯ ಪ್ರಚಾರದಲ್ಲಿ ತೊಡಗಿದಾರೋ, ಇಡೀ ಜಗತ್ತಿನ ಲಾಭಕ್ಕಾಗಿ ಯಾರು ಶ್ರಮಿಸ್ತಾ ಇದ್ದಾರೋ ಅವ್ರಿಗಿಂತ ಹೆಚ್ಚು ಪ್ರಿಯರು ಬೇರೆ ಯಾರೂ ಇಲ್ಲ. ಆದ್ರೆ ಈಗಿನ ಕಾಲದ ತಥಾಕಥಿತ ಆಚಾರ್ಯರು ಅವರು ತಮ್ಮ ಅನುಯಾಯಿಗಳ ಇರೋ ಹಣ, ಸಂಪತ್ತು, ಸ್ಥಾನಮಾನ ಇತ್ಯಾದಿಗಳನ್ನ ಅವುಗಳ ಶೋಷಣೆಯಲ್ಲೇ ತೊಡಗಿದ್ದಾರೆ ಅವರು. ಆದ್ರೆ ತಮ್ಮ ಅನುಯಾಯಿಗಳ ಕಷ್ಟಗಳನ್ನ ನಿವಾರಣೆ ಮಾಡೋದ್ರಲ್ಲಿ ತೊಡಗಿಲ್ಲ. ಅಂದ್ರೆ ಆಧ್ಯಾತ್ಮಿಕ ಜ್ಞಾನವನ್ನ ಕೊಡೋದ್ರಲ್ಲಿ ತೊಡಗಿಲ್ಲ. ಸುಮ್ಮನೆ ದೈಹಿಕ ದೇಹವನ್ನ ನೋಡ್ಕೊಳ್ಳೋ ವಿಷಯಗಳಲ್ಲಿ ಮುಳುಗಿದ್ದಾರೆ ಅಷ್ಟೇ. ಅರೆ ಅದ್ವೈತ ಆಚಾರ್ಯರು ಅವರು ನಿಜವಾದ ಆಚಾರ್ಯರು, ಮಾದರಿ ಆಚಾರ್ಯರು. ಹಾಗಾಗಿ ಅವರು ಜಗತ್ತಿನ ಜನರ ಸ್ಥಿತಿಯನ್ನ ನೋಡಿ ಬಹಳ ನೋವನ್ನ ಅನುಭವಿಸಿದ್ರು. ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ, ಹೇಗೆ ಇವರ ಸ್ಥಿತಿಯನ್ನ ಸುಧಾರಿಸೋದು, ಹೇಗೆ, ಏನ್ ಮಾಡ್ಬೇಕು? ಇದು ಅನುಕಂಪ. ಪ್ರಹ್ಲಾದ ಮಹಾರಾಜ ಕೂಡ ಹೇಳ್ತಾನೆ ನರಸಿಂಹದೇವರಿಗೆ, ಈ ಜಗತ್ತಿನಲ್ಲಿ ಎಷ್ಟೊಂದ್ ಜನ ಕಾಡಿಗೆ ಹೋಗಿ ಕೂತ್ಕೋತಾರೆ ತಮ್ಮ ಸ್ವಾರ್ಥಕ್ಕೋಸ್ಕರ, ಧ್ಯಾನದಲ್ಲಿ ಕೂತ್ಕೋತಾರೆ. ಆದ್ರೆ ನನಗೆ ಅದು ಬೇಡ, ನಾನು ಒಬ್ಬಂಟಿಯಾಗಿ ನಿನ್ನ ಹತ್ರ ಬರೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಇವ್ರನ್ನೆಲ್ಲರೂ ಜೊತೆಗೆ ಕರ್ಕೊಂಡ್ಬರ್ಬೇಕು. ಪ್ರಭುಪಾದರು ಇದೇ ಮನೋಭಾವ. ಅಂತಿಮ ತಮ್ಮ ಕೊನೆ ಉಸಿರನ್ನ ಎಳೆಯೋ ತನಕ ಅವ್ರು ಇದೇ ಮಾತಾಡ್ತಾ ಇದ್ರು. ಹೇಗೆ ಜಗತ್ತನ್ನ ಪರಿವರ್ತಿಸೋದು, ಹೇಗೆ ಜನರಿಗೆ ಕೃಷ್ಣ ಪ್ರಜ್ಞೆಯನ್ನ ಕೊಡೋದು, ಹೇಗೆ ಜನರು ಈ ವಿಜ್ಞಾನಿಗಳ ಅಥವಾ ವಿಜ್ಞಾನದ ಹಿಡಿತದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಅಜ್ಞಾನಿಗಳಾಗಿ ಹೋಗ್ತಾ ಇದ್ದಾರೆ, ಹೇಗೆ ಅದರಿಂದ ಅವರನ್ನ ಕಾಪಾಡೋದು. ಎಷ್ಟೊಂದು ಯೋಚನೆ ಮಾಡ್ತಾ ಇದ್ರು ಪ್ರಭುಪಾದರು. ಹೇಳ್ತಾರೆ, ನನ್ನ ಹತ್ರ ಬೇಕಾದಷ್ಟು ಯೋಜನೆಗಳಿವೆ, ಆದ್ರೆ ಮಾಡೋದಕ್ಕೆ ನನಗೆ ಸಮಯ ಇಲ್ಲ. ಹೇಗೋ ಮಾಡಿ ಜನರನ್ನ ಈ ಅಂಧಕಾರದಿಂದ ಹೊರಗಡೆ ಎಳಿಬೇಕು. ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿವೆ, ಬೇರೆ ಬೇರೆ ಯೋಜನೆಗಳಿವೆ, ಆದ್ರೆ ಮಾಡೋದಕ್ಕೆ ನನಗೆ ಸಮಯ ಇಲ್ಲ. ಹಾಗಾಗಿ ಯಾವಾಗಲೂ ನಾವು ನಮ್ಮಲ್ಲೂ ಕೂಡ ಈ ಒಂದು ಅನುಕಂಪ ಜಾಗೃತವಾಗಬೇಕು. ಅಯ್ಯೋ, ಜನ ಕಷ್ಟ ಪಡ್ತಾ ಇದಾರಲ್ಲ, ಅವ್ರಿಗೊಂದು ಪುಸ್ತಕ ಆದ್ರೂ ಕೊಡ್ಬೋದಲ್ಲ ನಾನು. ಅದಕ್ಕೆ ಅವ್ರು ಯೋಚನೆ ಮಾಡ್ತಾರೆ, ಆಪನಿ ಶ್ರೀ ಕೃಷ್ಣ ಯದಿ ಕರೆನ ಅವತಾರ, ಆಪನೆ ಆಚಾರಿ ಭಕ್ತಿ ಕರೇನ ಪ್ರಚಾರ. ಕೃಷ್ಣ ಹಾಗಾಗಿ ಅವತಾರವಾಗಿ ಪ್ರಕಟನಾದ್ರೆ ತನ್ನ ವೈಯಕ್ತಿಕ ಉದಾಹರಣೆಯಿಂದ ಅವನು ಭಕ್ತಿಯ ಪ್ರಚಾರವನ್ನ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ ದ್ವೈತಾಚಾರ್ಯ. ನಾಮವಿನು ಕಲಿ ಕಾಲೆ ಧರ್ಮ ನಾಹಿ ಯಾರ, ಕಲಿ ಕಾಲೆ ಕೈಚೇಹ ಬೇ ಕೃಷ್ಣ ಅವತಾರ. ಈ ಕಲಿಯುಗದಲ್ಲಿ ಹರಿನಾಮವನ್ನ ಬಿಟ್ರೆ ಬೇರೆ ಧರ್ಮ ಇಲ್ಲ. ಆದ್ರೆ ಈ ಕಲಿಯುಗದಲ್ಲಿ ಭಗವಂತ ಹೇಗೆ ಅವತರಿಸ್ತಾನೆ? ಯಾಕಂದ್ರೆ ಭಗವಂತನನ್ನ ತ್ರಿಯುಗಿ ಅಂತಾರೆ, 3 ಯುಗದಲ್ಲಿ ಕಾಣಿಸ್ಕೋತಾನೆ. ಯುಗದಲ್ಲಿ ಹೇಗೆ ಕಾಣಿಸ್ಕೋತಾನೆ ಭಗವಂತ? ಶುದ್ಧ ಭಾವೇ ಕರೀಬ ಕೃಷ್ಣೇರ ಆರಾಧನಾ, ನಿರಂತರ ಸದೈನ್ಯೇ ಕರೀಬ ನಿವೇದನ. ಹಾಗಾಗಿ ನಾನು ಪರಿಶುದ್ಧ ಮನಸ್ಸಿನಿಂದ ಕೃಷ್ಣನನ್ನ ಪೂಜಿಸ್ತೀನಿ. ಸಂಪೂರ್ಣ ನಮ್ರತೆಯಿಂದ ಅವನು ಇಲ್ಲಿಗೆ ಬರ್ಬೇಕು ಅಂತ ನಾನು ಅವನಲ್ಲಿ ಮೊರೆ ಇಡ್ತೀನಿ, ಬೇಡ್ಕೋತೀನಿ. ಹಾನಿಯ ಕೃಷ್ಣರೇ ಕರೋ ಕೀರ್ತನ ಸಂಚಾರ, ತಬೆ ಸೆ ಅದ್ವೈತ ನಾಮ ಸಫಲ ಅಮಾರ. ಕೃಷ್ಣ ಬಂದು ಈ ಪವಿತ್ರ ನಾಮದ ಸಂಕೀರ್ತನೆಯನ್ನ ಪ್ರಾರಂಭಿಸೋಂಗೆ ನಾನು ಮಾಡಿದ್ರೆ ಆಗ ನನ್ನ ಹೆಸರು ಅದ್ವೈತ ಅನ್ನೋ ಹೆಸರು ನನಗೆ ಸೂಕ್ತವಾಗಿರುತ್ತೆ. ಅದ್ವೈತ ಅಂದ್ರೆ ಅವನ ಬಿಟ್ರೆ ಇನ್ನೊಬ್ರು ಇಲ್ಲ ಅಂತ, ಅದ್ವೈತ ಇಬ್ಬರಿಲ್ಲ ಅಂತವ್ರು, ಒಬ್ಬನೇ.
ಭಗವಂತನನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದ್ರೆ ಅವಾಗ ನನ್ನ ಹೆಸರಿಗೆ ಸಾರ್ಥಕವಾದ ಕೆಲಸವಾಗುತ್ತೆ ಅದು. ಅದ್ವೈತ ಪ್ರಭು ಭಗವಂತನಿಗಿಂತ ಅಭಿನ್ನ, ಯಾಕಂದ್ರೆ ಮಹಾವಿಷ್ಣುವಿನ ಅಂಶ. ಆದ್ರೂ ಕೂಡ ಅವರು ಭಕ್ತ ಅವತಾರ. ಅವರು ಭಗವಂತನ ಜೊತೆ ಒಂದಾಗಕ್ಕೆ ಯೋಚನೆ ಮಾಡ್ತಾ ಇಲ್ಲ, ಭಗವಂತನ ಸೇವೆಯಲ್ಲಿ ತೊಡಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದ್ವೈತ ಚೈತನ್ಯ ಮಹಾಪ್ರಭುಗಳು ಈ ಅಚಿಂತ್ಯ ಭೇದ ಅಭೇದ ತತ್ವವ ಪ್ರಚಾರವನ್ನು ಮಾಡೋದು. ಅದೇ ಏಕಕಾಲದಲ್ಲೇ ಅದ್ವೈತ ಮತ್ತೆ ದ್ವೈತ ಅಂದ್ರೆ ಆ ಭಗವಂತನ ಶರೀರದಿಂದ ಬರ್ತಾ ಇರೋದು ಬ್ರಹ್ಮಜ್ಯೋತಿ, ಅರೆ ಅದು ಬರ್ತಾ ಇರೋದು ಭಗವಂತನ ಶರೀರದಿಂದ. ಹಾಗಾಗಿ ಭಗವಂತನೂ ಇದ್ದಾನೆ, ಭಗವಂತನ ಶರೀರವೂ ಇದೆ, ಭಗವಂತನ ಶರೀರದಿಂದ ಬರ್ತಾ ಇರೋ ಕಾಂತಿಯೂ ಇದೆ. ಸೊ ಅವರು ಸಂಪೂರ್ಣ ಆಸ್ತಿಕವಾದವನ್ನ ಮಂಡಿಸಿದ್ದು ಅದ್ವೈತ ಆಚಾರ್ಯರು. ಯಾರು ಅದ್ವೈತ ಆಚಾರ್ಯರಿಗೆ ಶರಣಾಗತರಾಗ್ತಾರೋ ಅವ್ರಿಗೆ ಅಚಿಂತ್ಯ ಭೇದ ಅಭೇದ ತತ್ವ ಅರ್ಥವಾಗುತ್ತೆ. ಪ್ರಭುಪಾದರು ಭಾವಾರ್ಥಗಳಲ್ಲಿ ಸಾಕಷ್ಟು ಮಾಯವಾದವನ್ನ ಖಂಡಿಸಿದ್ದಾರೆ, ಈ ವಿಶೇಷವಾಗಿ ಚೈತನ್ಯ ಚರಿತಾಮೃತದಲ್ಲಿ. ಕೃಷ್ಣ ವಶ ಕರಿಬೇನ ಕೋನ ಆರಾಧನೆ ವಿಚಾರಿತೆ ಏಕ ಶ್ಲೋಕ ಆಯ್ಲ ತಾರ ಮನೆ. ಅವ್ರು ಹೀಗೆ ಯೋಚನೆ ಮಾಡ್ತಾ ಇದ್ದಾಗ ಈ ಒಂದು ಶ್ಲೋಕ ಅವರ ಮನಸ್ಸಿಗೆ ಬಂತು. ಯಾವ ಶ್ಲೋಕ? ಗೌತಮಿಯ ತಂತ್ರದಿಂದ. ತುಳಸೀದಲ ಮಾತ್ರೇಣ ಜಲಸ್ಯಚ್ಚುಲುಕೇನ ವಾ ವಿಕ್ರೀಣೀತೆ ಸ್ವಮಾತ್ಮಾನಂ ಭಕ್ತೇಭ್ಯೋ ಭಕ್ತವತ್ಸಲಃ. ಭಕ್ತವತ್ಸಲನಾದ ಕೃಷ್ಣ ಯಾರು ತುಳಸಿ ದಳ ಮತ್ತೆ ಒಂದಿಷ್ಟು ನೀರನ್ನ ಅವನಿಗೆ ಅರ್ಪಿಸ್ತಾರೋ ಅವನಿಗೆ ತನ್ನನ್ನು ತಾನು ಒಪ್ಪಿಸ್ಕೊಂಡ್ಬಿಡ್ತಾನೆ, ಮಾರ್ಕೊಂಡ್ಬಿಡ್ತಾನೆ ಭಗವಂತ ಅಂತ ಭಕ್ತನಿಗೆ. ಅಂದ್ರೆ ಸುಮ್ಮನೆ ತುಳಸಿ ದಳ ಮತ್ತೆ ನೀರನ್ನ ಯಾರು ಭಕ್ತಿಯಿಂದ ಅರ್ಪಿಸ್ತಾರೋ ಅಂತ ಭಕ್ತನಿಗೆ ಭಗವಂತ ಅವನ ವಶವಾಗ್ಬಿಡ್ತಾನೆ. ಸೊ ಈ ಒಂದು ಶ್ಲೋಕ ಅವರ ಮನಸ್ಸಿಗೆ ಬರುತ್ತೆ, ಅದ್ವೈತ ಆಚಾರ್ಯರ ಮನಸ್ಸಿಗೆ. ಈ ಶ್ಲೋಕಾರ್ಥ ಆಚಾರ್ಯ ಕರೇನ ವಿಚಾರಣ ಕೃಷ್ಣಕ್ಕೆ ತುಳಸಿ ಜಲ ದೇಯ ಏ ಜನ ತಾರಋಣ ಶೋಧಿತೆ ಕೃಷ್ಣ ಕರೇನ ಚಿಂತನ ಜಲ ತುಳಸೀರ ಸಮ ಕಿಚ್ಚು ಘರೆ ನಾಯಿದನ. ಅದ್ವೈತ ಆಚಾರ್ಯರು ಈ ಶ್ಲೋಕದ ಬಗ್ಗೆ ಯೋಚನೆ ಮಾಡ್ತಾರೆ. ಯಾರು ಅವನಿಗೆ ತುಳಸಿ ದಳ ನೀರನ್ನು ಅರ್ಪಿಸ್ತಾರೋ ಅವನ ಆ ಋಣವನ್ನ ತೀರ್ಸಕ್ ಆಗದೆ ಕೃಷ್ಣ ಯೋಚನೆ ಮಾಡ್ತಾನೆ, ನನ್ನ ಹತ್ರ ಇರೋ ಸ್ವತ್ತೆಲ್ಲಾ ಕೊಟ್ರು ಕೂಡ ಅದು ಆ ತುಳಸಿ ದಳ ಮತ್ತೆ ನೀರಿಗೆ ಸಮವಲ್ಲ ಅಂತ. ಅಂದ್ರೆ ಭಗವಂತನ ಹತ್ರ ಇರೋ ಸಂಪತ್ತನ್ನೆಲ್ಲಾ ಕೊಟ್ರು ಕೂಡ ಅದು ಆ ಒಂದು ತುಳಸಿ ದಳ ಮತ್ತೆ ನೀರಿನ ಅರ್ಪಣೆಗೆ ಸಮವಲ್ಲ. ಅಂದ್ರೆ ಏನೂ ಇಲ್ಲ, ಅದಕ್ಕೆ ಸಮವಾಗಿರುವಂತ ಯಾವುದೂ ಇಲ್ಲ. ಎಲ್ಲ ಅರ್ಪಣೆಗಳನ್ನು ಮೀರಿರುವಂತಹದ್ದು ಸುಮ್ಮನೆ ತುಳಸಿ ದಳ ನೀರು. ನೋಡಿ ಯೋಚನೆ ಮಾಡ್ಬೋದು ನಾವು. ಕೃಷ್ಣನಿಗೆ ಏನು ಬೇಕು? ಕೇವಲ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ, ಅದನ್ನೇ ಅವನು ಭಗವದ್ಗೀತೆಯಲ್ಲೂ ಹೇಳಿದ್ದಾನೆ. ನನಗೆ ತುಳಸಿ ದಳವನ್ನ ಒಂದಿಷ್ಟು ನೀರು ಒಂದು ಹಣ್ಣು ಏನೇ ಕೊಟ್ರು ಸ್ವೀಕಾರ ಮಾಡ್ತೀನಿ. ಆದ್ರೆ ಮುಖ್ಯವಾದದ್ದು ಪ್ರೀತಿಯಿಂದ ಅರ್ಪಿಸ್ಬೇಕು. ಕೃಷ್ಣ ಭಕ್ತಿಯಲ್ಲೂ ಅಷ್ಟೇ, ನಾವು ಪ್ರೀತಿಯಿಂದ ಅರ್ಪಿಸ್ಲಿಲ್ಲ ಅಂದ್ರೆ ಅದು ಕೃಷ್ಣ ಸ್ವೀಕಾರ ಮಾಡಲ್ಲ. ನಾವು ಪ್ರೀತಿಯಿಂದ ಅರ್ಪಿಸ್ಲಿಲ್ಲ ಅಂದ್ರೆ ಅದನ್ನ ವಿಷ್ಣು ಸ್ವೀಕಾರ ಮಾಡ್ತಾನೆ. ಪ್ರೀತಿಯಿಂದ ಅರ್ಪಿಸಿದಾಗ ಮಾತ್ರ ಕೃಷ್ಣ ಸ್ವೀಕಾರ ಮಾಡೋದು. ಅದಕ್ಕೆ ಇದು ವಿಶೇಷವಾದ ಭಕ್ತಿಯ ಮಾರ್ಗ. ಪ್ರೀತಿ ಇಲ್ಲ ಅಂದ್ರೆ ಕೃಷ್ಣನ ಪಡ್ಕೊಳಕ್ಕೆ ಆಗೋದಿಲ್ಲ. ತಬೆ ಆತ್ಮ ವೇಚಿ ಕರೆ ಋಣೇರ ಶೋಧನ ಏತ ಭಾವಿ ಆಚಾರ್ಯ ಕರೇನ ಆರಾಧನಾ. ಹೀಗೆ ತನ್ನನ್ನು ತಾನು ಭಕ್ತನಿಗೆ ಅರ್ಪಿಸ್ಕೊಂಡು ಭಗವಂತ ಆ ಋಣವನ್ನ ತೀರಿಸ್ತಾನೆ. ಈ ರೀತಿ ಯೋಚನೆ ಮಾಡ್ತಾ ಆಚಾರ್ಯರು ಭಗವಂತನನ್ನ ಆರಾಧನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಕೃಷ್ಣನನ್ನ ಕೇವಲ ತುಳಸಿ ದಳದ ನೀರನ್ನ ಅರ್ಪಿಸೋದ್ರಿಂದ ಒಬ್ಬ ವ್ಯಕ್ತಿ ಭಕ್ತಿಯ ಮಾರ್ಗದಿಂದ ಕೃಷ್ಣನನ್ನ ಪ್ರಸನ್ನ ಪಡಿಸ್ಬೋದು. ಅದಕ್ಕೆ ಪತ್ರಂ ಪುಷ್ಪಂ ಫಲಂ ತೋಯಂ. ಎಲ್ಲಕ್ಕಿಂತ ಬಡವರಲ್ಲಿ ಬಡವರಾಗಿರೋ ಭಕ್ತರು ಕೂಡ ಇದನ್ನ ಸುಲಭವಾಗಿ ಭಗವಂತನಿಗೆ ಅರ್ಪಿಸ್ಬೋದು. ಆದ್ರೆ ಇದರಲ್ಲಿ ಮುಖ್ಯವಾದದ್ದು ಭಕ್ತಿ. ಆಗ ಅವನು ತೃಪ್ತನಾಗ್ತಾನೆ.
ಅವನು ಭಕ್ತಿಯಿಂದ ಎಷ್ಟು ಸಂತೃಪ್ತನಾಗ್ತಾನೆ ಅಂದ್ರೆ ತನ್ನನ್ನು ತಾನು ಭಕ್ತನಿಗೆ ಅರ್ಪಿಸ್ಕೊಂಡ್ ಬಿಡ್ತಾನೆ. ಸೊ ಹಾಗಾಗಿ ಆಚಾರ್ಯರು, ಅದ್ವೈತಾಚಾರ್ಯರು ಈ ರೀತಿ ಯೋಚನೆ ಮಾಡಿ ಭಗವಂತನ ಆರಾಧನೆಯನ್ನ ಪ್ರಾರಂಭ ಮಾಡ್ತಾರೆ. ಓಕೆ, ಇಲ್ಲಿಗೆ ನಿಲ್ಸೋಣ ಇವತ್ತು. ಯಾರಿಗಾರು ಏನಾದ್ರು ಪ್ರಶ್ನೆಗಳಿದ್ರೆ ಹೇಳ್ಬೋದು. ಏನೂ ಇಲ್ವಾ? ಓಕೆ.